Hi, Namaste. Welcome back to my YouTube channel. ಇವತ್ತು ಡ್ಯುಯಲ್ ರೋಲ್ ನಮ್ದು. ಒಂದ್ ಕಡೆ ತಾಂಜೂರ್ ಪೇಂಟಿಂಗ್ ಕ್ಲಾಸ್ ನಡೀತಿದೆ, ಇನ್ನೊಂದ್ ಕಡೆ 15 ಜನದ ಏನ್ ಇವತ್ತಿನ ಸ್ಲಾಟ್ ಇದೆಯೋ ಅದು ಸ್ಲಾಟ್ ಸೀರೆ ಮುಗಿಸ್ಬೇಕಾಗಿದೆ. ಎಲ್ಲಾ ನನ್ನ ಕ್ಲೈಂಟ್ಸ್ಗೂ ಈ ಮೂಲಕ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಗೊತ್ತಾ, ಇವತ್ತು ಕ್ಲಾಸ್ ಇದೆ, ದಯವಿಟ್ಟು ಒಂದ್ ನೈಟ್ ಅಥವಾ ಬೆಳಗ್ಗೆ 11 ಗಂಟೆ ಒಳಗೆ ಐಡಲ್ಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಅಂದಿದ್ದಕ್ಕೆ ಯಾರು ಇಲ್ಲ ನಮ್ಗೆ ಆಗಲ್ಲ, ಅವಾಗ ಬರ್ತೀನಿ ಇವಾಗ ಬರ್ತೀನಿ ಎಲ್ಲ 15 ಜನನೂ ಬಂದು ಐಡಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಹೋದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಫಾರ್ ಕೋಆಪರೇಟಿಂಗ್ ಅಸ್. ಮ್ಯಾಮ್ ನಾವು ಕೊಟ್ಟಿದೀವಿ ಇರಿ ಮ್ಯಾಮ್, ಲೇಟ್ ಆಗುತ್ತೆ ಅಥವಾ ಬರ್ತೀವಿ ಮ್ಯಾಮ್ ಸಾಯಂಕಾಲ ಅಂತ ಅಂದಿಲ್ಲ. ಮ್ಯಾಮ್ ನಿಮ್ಗೆ ತೊಂದರೆ ಕೊಡಲ್ಲ, ಬಂದು ತಗೊಂಡು ಹೋಗ್ತೀವಿ ಅಂದ್ರಿ. ಅದಕ್ಕೋಸ್ಕರ ನಿಮ್ಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ನೆನ್ನೆ ಓಡಿಸಿದ ಎಲ್ಲ ಐಡಲ್ಸ್ ಸ್ಯಾರಿ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿತ್ತು. ಇವತ್ತೇನ್ ಬಂದಿದೆ, ಇವತ್ತು ಹೆಂಗೆ ನಾವು ಡ್ಯುಯಲ್ ರೋಲ್ ಕ್ಲಾಸ್ ಪ್ಲಸ್ ಸ್ಯಾರಿ ಡ್ರೈಪಿಂಗ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಅದೆಲ್ಲ ಡೀಟೇಲ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಗೆ ಸಿಗುತ್ತೆ. 5 ಏನ್ ಸ್ಲಾಟ್ಸ್ ಇದೆಯೋ ಅದ್ರಲ್ಲಿ ಆಲ್ಮೋಸ್ಟ್ 8 ರೆಡಿ ಇದೆ. ಇನ್ನೂ ಒಂದು 5 ತಾಂಜೂರ್ ಪೇಂಟಿಂಗ್ ಕ್ಲಾಸ್ ಮುಗಿದ್ಮೇಲೆ 10 ಕಡೆ ಅರೇಂಜ್ ಮಾಡ್ಕೋಬೇಕಿದೆ. ಸೊ 10 ಕಡೆದು ಏನ್ ಅರೇಂಜ್ ಮಾಡ್ಬೇಕು ಅದ್ರ ಸ್ಯಾರೀಸ್ ಎಲ್ಲ ಪ್ರೀ ಪ್ಲೀಟಿಂಗು ಮತ್ತೆ ಅಪ್ಪರ್ ಬಾಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ನಾನು ಸುಪ್ರೀತಾ ರೆಡಿ ಮಾಡ್ಕೊಂತ ಇದೀವಿ. ಸುಪ್ರೀತಾ, ರೆಡಿ ಫಾರ್ ಯು ಟುಡೇಸ್ ವಾರ್? ಸೊ ನಮ್ ನಿಲಿಮಾನು ಶೋಭಾ ಅವರು ಒಳಗಡೆ ಅಪ್ಪರ್ ಬಾಡಿಗಳು ಮಾಡ್ತಾ ಇದಾರೆ ನೋಡಿ. ಇವೆಲ್ಲ ಕವಚ ಸೆಟ್ಗಳು ನಮ್ಮ ಹತ್ರನೇ ಸ್ಯಾರಿ ಡ್ರೇಪಿಂಗ್ ಕೊಟ್ಟಿರೋದ್ರಿಂದ ಒಂಚೂರು ಲೀನಿಯನ್ಸು ಬುಧವಾರದಲ್ಲಿ ಮಾಡ್ಬೋದು ಅಂತ. ಸೊ ಇದೆಲ್ಲ ಸ್ಟಿಚ್ ಮಾಡಿ ಕವಚಗಳು ಸೆಟ್ ಮಾಡಬೇಕು. 3 ಅದಕ್ಕೆ ರೆಡಿ ಇದೆ. ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆಲ್ಮೋಸ್ಟ್ ಬುಕ್ ಮಾಡಿರೋರು ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಇನ್ನ ಒಂದು ರೆಗ್ಯುಲರ್ ಸೆಟ್ಸ್ ಒಂದು 10 ಜನಕ್ಕೆ ಡಿಸ್ಪ್ಯಾಚ್ ಮಾಡಬೇಕು. ಟೆನ್ಷನ್ ತಗೋಬೇಡಿ, ಬೆಂಗಳೂರಲ್ಲಿ ಇರೋರು ಅಂತ ಹೇಳಿ ನಾನು ಒಂಚೂರು ಲೀನಿಯನ್ಸ್ ತಗೊಂತಿದ್ದೀನಿ. ಎಲ್ಲರಿಗೂ ಮಂಡೇ ಮ್ಯಾಕ್ಸ್ ಬೈ ಟ್ಯೂಸ್ಡೇ ನಿಮಗೆ ಡಿಸ್ಪ್ಯಾಚ್ ಮಾಡ್ತೀನಿ. ಸೊ 2 ಡೇಸ್ ಪ್ರಯರ್ ದ ಫೆಸ್ಟಿವಲ್ ಇರುತ್ತೆ, ಗಾಬರಿ ಆಗಬೇಡಿ. ಶ್ರೀನಿಕಾ ಕ್ರಿಯೇಷನ್ಸ್ ಅಂದ್ರೆ ಕಮಿಟ್ಮೆಂಟ್ ಅಂದ್ರೆ ಶ್ರೀನಿಕಾ ಕ್ರಿಯೇಷನ್ಸ್. ನಿಮಗಿಂತ ಡಬಲ್ ಟೆನ್ಷನ್ ನನಗಾಗತ್ತೆ ನಿಮಗೆ ತಲುಪಿಸೋದು ಲೇಟ್ ಆದ್ರೆ. ಸೊ 100% ಮಂಗಳವಾರದೊಳಗಡೆ ಎಲ್ಲಾರ್ದು ಸ್ಲಾಟ್ ನಾವು ಕಂಪ್ಲೀಟ್ ಮಾಡ್ತೀವಿ, ಡೋಂಟ್ ವರಿ. ಅಲ್ಲಿ ನಿಮಗೆ ಸಿಗೋ ಮುಖ ಬಂದು ಈ ತರ ಯೆಲ್ಲೋ ಕಲರ್ ಬೇಸ್ ಸಿಗತ್ತೆ, ಅಥವಾ ಕಿರೀಟ ಸೇಮ್ ಕಲರ್ ಇದ್ದು ಇಲ್ಲಿ ಕ್ರೀಮ್ ಕಲರ್ ಫೇಸ್ ದಾರು ಸಿಗತ್ತೆ. ಅದು ನಾರ್ಮಲ್ ಆಗಿ ರೇಟ್ ಬಂದು 380 to 480 ಹಂಗ್ ವೇರಿ ಆಗತ್ತೆ. ಹೋಲ್ಸೇಲ್ ಅಲ್ಲಿ ತಗೊಂಡ್ರೆ 380, ಮಾರ್ಕೆಟ್ ಅಲ್ಲಿ ತಗೊಂಡ್ರೆ 450, 500 ವರ್ಗುನು ಇದೆ. ಅಷ್ಟಕ್ಕಿಂತ ಕಾಸ್ಟ್ಲಿ ಏನಿಲ್ಲ. ಇದು ಮೆಟಲ್ ಫೇಸ್ ಅನ್ಬ್ರೇಕಬಲ್ ಇರುತ್ತೆ. ಜರ್ಮನ್ ಸಿಲ್ವರ್ ಹೋದ್ರೆ 2000 ವರ್ಗೂ ಇರುತ್ತೆ. ಜರ್ಮನ್ ಸಿಲ್ವರ್ಗಾಗ್ಲಿ ಬೆಳ್ಳಿದಕ್ಕಾಗ್ಲಿ ಅಥವಾ ಈ ಮುಖಕ್ಕಾಗ್ಲಿ 3ಕ್ಕೂ ಬೇಸ್ ಕೋಟ್ ಸೇಮ್. ಓಕೆನಾ, ಹೊಡಿಲೇಬೇಕು ನೀವು ಪ್ರೈಮರ್. ಈ ತರ ಬೇಸ್ ನ ಕ್ರಿಯೇಟ್ ಮಾಡ್ಕೊಳ್ಳೇಬೇಕು. ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಮುಖ ತಗೋಬೇಕಾದ್ರೆ ಈ ತರ ಕಟ್ಟಿರೋ ಮುಖ ತಗೋಬೇಡಿ. ಶಾರ್ಪ್ ಕಟ್ಟಿರೋ ಮುಖನೂ ಬರುತ್ತೆ, ನೋಡಿದೀರಾ ಯಾರಾದ್ರೂ? ಆ ತರ ಮುಖ ತಗೊಂಡಾಗ ಇಟ್ಟಾಗ ಚೆನ್ನಾಗಿ ಕಾಣಿಸಲ್ಲ, ಅದೊಂಥರ ಕತ್ತೆ ಬೇರೆ ಬಾಡಿನೇ ಬೇರೆ ಅಂತ ಅನ್ಸುತ್ತೆ. ಆದಷ್ಟು ಈ ತರ ಸೆಮಿ ಸರ್ಕಲ್ ಇರೋ ಮುಖ ತಗೋಬೇಕು. ನೆಕ್ಸ್ಟ್ ನೀವು ಯಾರು ಇದನ್ನ ಪ್ರೊಫೆಷನ್ ಆಗಿ ತಗೋಬೇಕು ಅಂತಿದ್ದೀರಿ? ಓಕೆ, ಪ್ರೊಫೆಷನ್ ಆಗಿ ತಗೋಬೇಕು ಅನ್ನೋರು ಈ ತರ ಬೇಸೆ ತಗೋಬೇಕು. ನಿಮ್ಗೆ ಯಾವ್ದೇ ಮೆಟೀರಿಯಲ್ ಇರೋದನ್ನ ಕಾಂಟ್ಯಾಕ್ಟ್ ನಂಬರ್ ಅಂಗಡಿ ಅಡ್ರೆಸ್ ಬೇಕು ಅಂದ್ರೆ ನಂಗೆ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿ ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ ನಂಬರ್ ವಿತ್ ಅಂಗಡಿ ಅಡ್ರೆಸ್ ಎಲ್ಲಾನು ಸಿಗೋದು ನಿಮ್ಗೆ ರಾಜಾ ಮಾರ್ಕೆಟ್ ಅಲ್ಲಿ. ನಥಿಂಗ್ ಹೈಡ್ ಅಂಡ್ ಸೀಕ್. ನೀವು ಪೇ ಮಾಡ್ಕೊಂಡ್ ಬಂದಿದ್ದೀರಿ, ಆರಾಮಾಗಿ ಎಲ್ಲ ಇನ್ಫಾರ್ಮೇಶನ್ ತಗೊಳ್ಳಿ. ಆರ್ಟಿಸ್ಟ್ ಅಂತೂ ಕೈಗೆ ಸಿಗಲ್ಲ, ತಲೆ ಕೆಡ್ಸ್ಕೊಬೇಡಿ. ಆರ್ಟಿಸ್ಟ್ ರಿಲೇಟೆಡ್ ಏನಾದ್ರು ಇತ್ತು ಅಂದ್ರೆ ಇಲ್ಲೇ ಕ್ಲಾಸ್ ಅಲ್ಲಿ ಮುಗಿಸ್ಕೊಂಡು ಹೋಗ್ಬಿಡಿ. ಯಾಕಡೆ ಅವಳು ಬ್ರೈಡಲ್ ಮೆಹಂದಿ ಆರ್ಟಿಸ್ಟ್. ಒಂದ್ಸತಿ ಕೋನ್ ನ ಕೈಯಲ್ಲಿ ಹಿಡ್ಕೊಂಡ್ರೆ 4 hour 5 hour ಅವ್ರ ಫೋನ್ ಮುಟ್ಟಕ್ ಆಗೋದಿಲ್ಲ. ವಿ ಆಲ್ಸೋ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅದು. ಇಲ್ಲಿಂದ ಹೋಗೋಷ್ಟದಲ್ಲಿ ನಿಮ್ಗೆ ಕಲರ್ದು ಏನಾದ್ರು ಇತ್ತು ಅಂದ್ರೆ ಅವಳನ್ನ ಕೇಳ್ಕೊಳ್ಳಿ. ಐಟಮ್ಸ್ ರಿಲೇಟೆಡ್ ಯಾವಾಗಾದ್ರೂ ನಿಮ್ ನನ್ ಕೇಳಿ, ನನ್ನ ಕೋಆರ್ಡಿನೇಷನ್ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತು. 100% ನಿಮ್ಗೆ ನಾನು ರೆಸ್ಪಾಂಡ್ ಮಾಡ್ತೀನಿ. ಓಕೆನಾ? ಕಲರ್ ರಿಲೇಟೆಡ್ ನಂಗೆ ನಿಲ್ ನಾಲೆಜ್. ಸೊ ಅದ್ರ ರಿಲೇಟೆಡ್ ಮಿಕ್ಸಿಂಗ್ ಎಲ್ಲ ಬೇಕು ಅಂದ್ರೆ ಆರ್ಟಿಸ್ಟ್ ನ ಇಲ್ಲೇ ಕೇಳಿ. ಓಕೆನಾ? ಆಮೇಲೆ ಮೇಡಮ್ ಆರ್ಟಿಸ್ಟ್ ನ ಕೇಳಿ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಳು ಸಿಗೋದು ನನಗ್ ಸಿಗೋದೇ ಕಷ್ಟ. ಹಾಗಾಗಿ ಯಾಕಂದ್ರೆ ಶ್ರಾವಣ ಬೇರೆ ಸ್ಟಾರ್ಟ್ ಆಯ್ತಲ್ಲ, ಇಷ್ಟು ದಿನ ಆಷಾಢ ಆಯ್ತು. ಸೊ ಈಗ ಇದಕ್ಕೆ ಸ್ಪ್ರೇ ಹೇಗ್ ಮಾಡೋದು ಅಂತ ಸುನೀತಾ ತೋರಿಸ್ತಾಳೆ. ಅದರ್ವೈಸ್ ಇನ್ನೇನೇನ್ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಈ ತರ ಒಂದು ಸ್ಟಿಕ್ ಪೆನ್ ಮತ್ತೆ ಗ್ಲೂ ಪ್ಯಾಡ್. ಇದು ಬಂದು ನಿಮ್ಗೆ ಕುಂದನ್ ಅಂಟ್ಸಕ್ಕೆ ತುಂಬಾ ಯೂಸ್ ಆಗುತ್ತೆ. ಇದರಲ್ಲಿ 2 ಲೇಯರ್ ಆಫ್ ಕವರ್ ಇರುತ್ತೆ. 1 ಲೇಯರ್ ಮೇಲ್ಗಡೆದನ್ನ ತೆಕ್ಕೊಂಡು ಈಗ ಪೆನ್ನಲ್ಲಿ 1 ಲೇಯರ್ ಆಫ್ ಮೇಲ್ಗಡೆ ಕವರ್ನ ತೆಕ್ಕೊಂಡು ಸ್ವಲ್ಪ ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ ನೀವೊಂದು 50 ಕುಂದನ್ಸ್ ವರ್ಗೂ ಅಂಟಿಸ್ಬೋದು. ಇದು ಸ್ಟಿಕ್ಕಿಂಗ್ನೆಸ್ ಸ್ವಲ್ಪ ಕಮ್ಮಿ ಇರುತ್ತೆ, ಫೆವಿಕಾಲ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಕುಂದನ್ ನೀವು ಕೈಯಲ್ಲಿ ಎತ್ಕೊಳ್ಳೋದು ಕಷ್ಟ, ಉಲ್ಟಾ ಪಲ್ಟಾ ಎಲ್ಲ ಆಗಿರುತ್ತೆ. ಸೊ ಇದ್ರಲ್ಲಿ ಅಂಟಿಸಿದ್ರೆ ನಿಮ್ಗೆ ಕೆಲಸ ತುಂಬಾ ಈಸಿ ಆಗುತ್ತೆ. ಇದು ಒಂದು ಪ್ಯಾಡು ನಿಮ್ಗೆ ಮಿನಿಮಮ್ ಅಂದ್ರೂ ಒಂದು 30 ಮುಖವಾಡ ಆಗುತ್ತೆ. ಓಕೆನಾ? ಸೊ ನಾನು ಎಷ್ಟು ತಗೋಬೇಕು ಅನ್ನೋದು ನಿಮ್ಗೆ ಐಡಿಯಾ ಗೊತ್ತಾಗುತ್ತೆ ಅಂತ ಹೇಳ್ತಿರೋದು. ಸುಮ್ನೆ ಪ್ರತಿ ಸತಿನೂ ಹಿಂಗ್ ಮಾಡ್ಬೇಡಿ. ಒಂದ್ಸತಿ ಇದನ್ನ ತೆಕ್ಕೊಂಡ್ರೆ ಒಂದ್ 20 ರಿಂದ 30 ಕುಂದನ್ನ ಅಂಟಿಸ್ಬೋದು. ಓಕೆನಾ? ಇದನ್ನ ಹುಷಾರಾಗಿ ಇಟ್ಕೊಳ್ಳಿ. 2 ಲೇಯರ್ ತೆಗ್ಬಿಡ್ಬೇಡಿ. ಬಿಸ್ಲಿಗೆ ಇಟ್ರೆ ಸ್ವಲ್ಪ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಒಂದ್ 2 ನಿಮಿಷ ಫ್ರಿಜ್ ಅಲ್ಲಿ. ಓಕೆನಾ? ಇದು ಸ್ಟಿಕ್ ಪೆನ್. ಮತ್ತೆ ಇದು ಬೇರೆ ಯಾವ್ದಕ್ಕೆ ನೀವು ಕುಂದನ್ ಅಂಟಿಸ್ಬೇಕಂದ್ರೂ ಯೂಸ್ ಆಗುತ್ತೆ. ಅದಲ್ಲದೆ ಮಿಕ್ಸೆಡ್ ಕುಂದನ್ಸ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಒಂದ್ 2 ದೊಡ್ಡದ್ ಕೊಟ್ಟಿರ್ತಾರೆ. ನಮ್ಮ ಮುಖವಾಡ ಏನ್ ನಾನು ನಿಮ್ಗೆ ರೆಫರೆನ್ಸ್ ಕೊಡ್ತೀನೋ ಅದು ನೋಡ್ಕೊಂಡ್ರೆ ಕುಂದನ್ಗಳು ಎಲ್ಲ ಅಂಟಿಸೋದು ಅಂತ ಗೊತ್ತಾಗುತ್ತೆ. ಕುಂದನ್ ಅಂಟಿಸೋದು ಇಲ್ಲಿ ಮಾಡಕ್ ಹೋಗ್ಬೇಡಿ.
ಪೇಂಟ್ ಎಲ್ಲ ಆದ್ಮೇಲೆ ಡ್ರೈ ಆಗ್ಲಿ ಕಂಪ್ಲೀಟ್ ಆಗಿ ನೀವು ಮನೆಗೆ ಹೋದ್ಮೇಲೆ ಫೆವಿಕಾಲ್ ಏನ್ ಚಿಕ್ಕದ್ ಕೊಟ್ಟಿದ್ದೀನೋ ಅದು ಮತ್ತೆ ಕುಂದನ್ಸ್ನ ಮನೇಲಿ ಅಂಟಿಸ್ಕೋಬಹುದು. ಫೆವಿಕಾಲ್ ನೀವು ಎಷ್ಟೇ ಯೂಸ್ ಮಾಡಿ ಈ ಸೈಜ್ ಫೆವಿಕಾಲೇ ತಗೊಳ್ಳಿ, ಯಾಕಂದ್ರೆ ದೊಡ್ಡದು ತಗೊಂಡ್ರೆ ಫೆವಿಕಾಲ್ ಜಾಸ್ತಿ ಬಿದ್ಬಿಡುತ್ತೆ, ಮುಖದ ಮೇಲೆ ಮಾರ್ಕ್ ಆಗುತ್ತೆ. ಮಲ್ಟಿಪಲ್ಸ್ ಆಫ್ ಸ್ಮಾಲೇ ತಗೊಳ್ಳಿ, ನೋಸ್ ಸ್ಮಾಲ್ ಇರ್ಬೇಕು. ಅರ್ಥ ಆಗ್ತಿದ್ಯಾ? ಕೊಡ್ತಿರೋ ಪ್ರತಿಯೊಂದು ಟಿಪ್ಪುನು ಯೂಸ್ಫುಲ್ಲೇ ಆಯ್ತಾ. ಅಯ್ಯೋ ನಾನು ಒಂದು 10 ಮುಖವಾಡ ಮಾಡ್ತೀನಿ ರೀ, ಒಂದೇ ಸತಿ 50 ರೂಪಾಯಿ ಫೆವಿಕಾಲ್ ತಗೊಳ್ಳೋಣ, ಹಂಗ್ ಮಾಡ್ಬೇಡಿ. ಇದನ್ನೇ ತಗೊಂಡ್ ಮಲ್ಟಿಪಲ್ಸ್ ಯೂಸ್ ಮಾಡ್ಬೇಕು. ಪ್ಯಾಲೆಟ್ ಫಾರ್ ಕಲರಿಂಗ್ ಮಿಕ್ಸಿಂಗ್. ಇದು ಬ್ರಷ್, ಇದು ಪ್ರೀಮಿಯಂ ಕ್ವಾಲಿಟಿ ಇದೆ. ಈ ಬ್ರಷ್ ಮಾತ್ರ ಹುಷಾರಾಗಿ ಇಟ್ಕೊಳ್ಳಿ. ಈ ಸ್ಮಾಲ್ 000 ನಂಬರ್ ಏನ್ ಬರುತ್ತೋ ಇದು ಪ್ರೀಮಿಯಲ್ ಬರಲ್ಲ, ಫ್ಯಾಮಿಲಿನೇ ತರಿಸಿದ್ರು ಇದು ಹಾಳಾಗೋ ಚಾನ್ಸಸ್ ಇರುತ್ತೆ 1 or 2 ಯೂಸಸ್ ಮುಖವಾಡಾದ್ಮೇಲೆ. ಬಟ್ ಇದು ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ, ನಿಮ್ಗೆ ತುಂಬಾ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಓಕೆನಾ? ಇದು ಒಂಚೂರು ಎಕ್ಸ್ಪೆನ್ಸಿವ್ ಇದ್ರು ಇದು ಚೆನ್ನಾಗಿರುತ್ತೆ ಬ್ರಷ್, ಇದು ಹುಷಾರಾಗಿ ಇಟ್ಕೊಳ್ಳಿ. ಅದಲ್ಲದೆ ಮುಖವಾಡ ಕರೆಕ್ಟ್ ಆಗಿ ಹಿಡಿಸೋ ತರ ಒಂದು ಬಾಕ್ಸ್ ಕೊಟ್ಟಿದ್ದೀನಿ. ಅದಕ್ಕೆ ಲಾಸ್ಟ್ ಅಲ್ಲಿ ಏನ್ ಮಾಡಿ ಮಿಕ್ಕಿದೆಲ್ಲ ಐಟಮ್ ನಿಮ್ ಬ್ಯಾಗ್ ಹಾಕೊಳ್ಳಿ, ಮುಖವಾಡನ ಬಾಕ್ಸ್ ಹಾಕೊಳ್ಳಿ, ಯಾಕಂದ್ರೆ ಹಸಿ ಇರುತ್ತೆ. ಇಷ್ಟು ಐಟಮ್ಸ್ ಎಲ್ಲರಿಗೂ ಬಂದಿದ್ಯಾ? ಓಕೆ. ನಾವು ಫ್ರಿಜ್ ಅಲ್ಲಿ ಏನ್ ಬೇಡ, ಈಚೆ ಇಡ್ಬೋದು. ನಿಂಗ್ ಮೆಲ್ಟ್ ಆದಂಗೆ ಒಂಚೂರು ಏನಾದ್ರು ಸಾಫ್ಟ್ ಆಗಿದೆ ಅಂದ್ರೆ ಅವಾಗ ಫ್ರಿಜ್ ಅಲ್ಲಿ ಇಟ್ಕೋಬಹುದು. ಓಕೆ. ಇದು ನನ್ನ ಜೂನಿಯರ್ ಸುನೀತಾ ಅಂತ ಹೇಳಿ, ನನ್ನ ತಂಗಿಗೆ ಕ್ಲಾಸ್ಮೇಟ್. ನಿಮ್ದು ಅವಳ ಪೇಜ್ ಬೇಕಾದ್ರೆ ಮಾಡ್ತೀನಿ. ಶಿ ಇಸ್ ಅ ವೆರಿ ಫೇಮಸ್ ಬ್ರೈಡಲ್ ಮೆಹಂದಿ ಆರ್ಟಿಸ್ಟ್. ಓಕೆನಾ? ಅವಳನ್ನ ಬಹುಶಃ ನಾನು ನನಗೆ ಬುದ್ಧಿ ಬಂದಾಗಿಂದನು ಅವಳನ್ನ ನಾನು ನೋಡಿದೀನಿ. ತುಂಬಾ ಆರ್ಟಿಸ್ಟಿಕ್. ಬಟ್ ತಾಂಜೂರ್ ಪೇಂಟಿಂಗ್ ಮಾಡ್ತಾಳೆ ಅನ್ನೋದು ನಂಗೆ ಐಡಿಯಾನೇ ಇರ್ಲಿಲ್ಲ. ಲಾಸ್ಟ್ ಇಯರ್ ಇಂದ ಮಾಡ್ಸಿದೀನಿ. ಅದ್ರ ಲಾಸ್ಟ್ ಇಯರ್ ತುಂಬಾ ಜನ ಬೆಳ್ಳಿ ಮುಖವಾಡ ಕೊಡ್ತೀನಿ ಅಂದ್ರು. ನಾನು ಎಲ್ಲೋ ಕೊಟ್ಟು ರಿಸ್ಕ್ ತಗೊಳ್ಳೋದು ಬೇಡ ಅಂತ ತಗೊಂಡಿರಲ್ಲ. ಆಮೇಲೆ ಗೊತ್ತಾಯ್ತು ಇವಳು 4-5 ಇಯರ್ಸ್ ಇಂದ ತಾಂಜೂರ್ ಪೇಂಟ್ ಮಾಡ್ತಿದ್ದಾಳೆ ಅಂತ, ಫ್ಯಾಬ್ರಿಕ್ ಮೇಲೆ ಮತ್ತೆ ದೇವ್ರ ಮನೆಗೆ ಫೋಟೋಸ್ ಎಲ್ಲ. ಸೊ ಅದೇ ಮಾಡಿದ್ಮೇಲೆ ಮುಖವಾಡ ಏನ್ ಕಷ್ಟ ಇಲ್ಲ ಅಂತ ಹೇಳಿ ಇವಳು ನಾನು ಕೊಲಾಬ್ರೇಟ್ ಮಾಡಿ, ಇವ್ರ ಮನೇನು ತುಂಬಾ ಹತ್ರ, ಇಲ್ಲಿ ಇನ್ನೊಂದು ಅರ್ಧ ಕಿಲೋಮೀಟರ್. ಸೊ ಬೆಳ್ಳಿ ಮುಖವಾಡ ಕೊಡೋದಕ್ಕೆ ನಂಗೂ ಒಂದ್ ನಂಬಿಕೆ ಇರ್ಬೇಕಲ್ಲ. 250 ಮುಖವಾಡ ಮಾಡಿದ್ವಿ ನಾವಿಬ್ರು ಸೇರಿ. ಈ ವರ್ಷ ಮಾಡಕ್ಕಾಗಿದೆ ಒಂದ್ 70, ಅದ್ರ ಮೇಲೆ ಮಾಡಕ್ಕಾಗ್ಲಿಕ್ಕೆ ಅವಳು ಬ್ಯುಸಿ ಆಗಿದ್ಲು, ನಾನು ಈಸ್ಕೊಳ್ಳಿಕ್ಕೆ ಬ್ಯುಸಿ ಆಗಿದೆ. ಮತ್ತೆ ಎಲ್ಲೆಲ್ಲೋ ನೋಡ್ಕೊಂಡ್ ಬಂದು ಮೇಡಮ್ ಆ ಶೇಡ್ ಬೇಡ, ಕಣ್ಣಿಗೆ ಇದು ಮಾಡಿ, ತುಟಿಗೆ ಇದು ಮಾಡಿ, ಅದ್ ಮಾಡಿ ಅಂದ್ರೆ ನಾನು ಅದನ್ನ ತಗೊಂತಾನೆ. ಕಣ್ಣೊಂಚೂರು ಈಗ ಮನೆ ಅಂದ್ರೆ ಎಷ್ಟು ಇದ್ ಮಾಡ್ತಾರಂದ್ರೆ, ಕಣ್ಣೊಂಚೂರು ಹಿಂಗ್ ಮಾಡಕ್ಕಾಗತ್ತಾ, ತುಟಿ ಒಂಚೂರು ನಗು ಜಾಸ್ತಿ ಮಾಡಕ್ಕಾಗತ್ತಾ? ಅಂಗಡಿಲಿ ಹೋಗಿ ನೀವು ಕೇಳಿ, ಅದೆಲ್ಲ ಕೇಳ್ತಾರ? ಅಂತದೆಲ್ಲ ನಾನು ಈ ಸತಿ ರಿಸ್ಕೇ ತಗೊಳ್ಳಿಲ್ಲ, ಟೈಮ್ ಶಾರ್ಟೇಜ್ ಅಂತ. ಸೊ ಈ ತಾಂಜೂರ್ ಆರ್ಟಿಸ್ಟ್ ನಿಮ್ಗೆ ಲೈಫ್ ಲಾಂಗ್ ಯೂಸ್ ಆಗುತ್ತೆ. ಕಲ್ತ್ಕೊಳ್ಳಿ. ಯಾವ್ದೇ ಜುವೆಲ್ರಿ ಏನೇ ಬಂದ್ರು, ಇದು ನಾ ಹೇಳದ್ನಲ್ಲ ಕಾಸಿನ ಸರ ಮಾವಿನಕಾಯಿ ಹಾರ ತರ, ಎಷ್ಟೇ ಒಡವೆಗಳು ಬಂದ್ರು ಆ ಡಿಸೈನೇ ಈಗ ಧಾರೆ ಮುಹೂರ್ತಕ್ಕೆ ಲುಕ್ ಬರೋದಲ್ಲ. ಸೊ ಹ್ಯಾಂಡಿಂಗ್ ಓವರ್ ಟು ಸುನೀತಾ. ಕಲರ್ ರಿಲೇಟೆಡ್ ಏನಿದ್ರು ನಿಮ್ಗೆ ಸುನೀತಾ ಹೆಲ್ಪ್ ಮಾಡ್ತಾಳೆ, ಚೆಕ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ರಿಲೇಟೆಡ್ ನಾವು ಎಂಡ್ ಆಫ್ ದ ಡೇ ನಿಮ್ಗೆ ಹೇಳ್ಕೊಡ್ತೀನಿ. ಸ್ಪ್ರೇಸ್ ಎಲ್ಲ ನಿಮ್ಗೆ ಅಡ್ಡ ಆಗುತ್ತೆ ಅಂದ್ರೆ ಎತ್ತಿ ನಿಮ್ ಬ್ಯಾಗ್ ಇಟ್ಕೊಂಡ್ಬಿಡಿ, ಸ್ಪ್ರೇಸ್ ಅವಶ್ಯಕತೆ ಇರಲ್ಲ. ಹಾ, ಈ ಟೇಬಲೇ ಯೂಸ್ ಮಾಡ್ಕೋಬಹುದು. ಮಾಸ್ಕ್ ಹಾಕೊಂಡು ಸ್ಪ್ರೇಸ್ ಮಾಡಿ ನೀವು ಮನೇಲಿ ಮಾಡ್ಬೇಕಾದ್ರೆ, ಯಾಕಂದ್ರೆ ಒಂದೊಂದ್ಸತಿ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಸುನೀತಾ ಇಲ್ಲೇ ಸ್ಪ್ರೇ ಮಾಡ್ತಾಳೆ. ಇವತ್ತು ಸ್ವಲ್ಪ ಸ್ಪೇಸ್ ಕನ್ಸ್ಟೆನ್ಸ್ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹಿಂದೆ ಹೋಗಿ, ಇಲ್ಲ ನೋಸ್ ಕ್ಲೋಸ್. ಹಾ, ಯೆಲ್ಲೋ ಕಲರ್ ಶೇಡ್, ಈ ಕಲರ್ ಶೇಡ್. ಅದರದ್ದು ಕಲರ್ ಹೇಳ್ತೀವಿ, ಅದನ್ನ ಹೆಂಗ್ ಮಿಕ್ಸ್ ಮಾಡ್ಬೇಕು ಅಂತ ಲಾಸ್ಟಿಗೆ ಹೇಳ್ತೀವಿ. ಕ್ರೀಮ್ಗೆ ಅದು, ಬ್ಲೂಗೆ ಅದು, ಪಿಂಕ್ಗೆ ಅದು, ಅದೆಲ್ಲ ಹೇಳ್ತೀವಿ. ಫಸ್ಟ್ ಈಗ ಬೇಸಿಕ್ ನಾವು ಯೆಲ್ಲೋ ಫೇಸ್ ಹೇಳ್ಕೊಡ್ತಾ ಇರೋದು. ಸೊ ವೈಟ್ ಆಗಿದೆ. ಹಾ, ಡ್ರೈ ಆಗ್ಬೇಕು. ಬಟ್ ನೀವ್ ಮನೇಲಿ ಮಾಡ್ಬೇಕಾದ್ರೆ ಡ್ರೈ ಮಾಡಕ್ ಬಿಡ್ಬೇಕು. ಅದನ್ನ ಒಂದ್ 1/2 hour to 1 hour ಆಗ್ಬಿಡುತ್ತೆ ಅದು ಡ್ರೈ ಆಗಕ್ಕೆ. ಹಾ, ಈ ಥಿಕ್ನೆಸ್ ಫಸ್ಟ್ 1 ಕೋಟ್ ಇದೆ ಅಷ್ಟೇ, ಮತ್ತೆ 2 ಕೋಟ್, ಅದ್ರ ಮೇಲೆ ಇನ್ನೊಂದು ಕೋಟ್ ಬರುತ್ತೆ. ಸೊ 2 ಕೋಟ್ಸ್ ಆಗುತ್ತೆ ಟೋಟಲ್. ಈಗ ವೈಟ್ ದೊಡ್ಡ ಬ್ರಷ್ ಅಲ್ಲಿ 1 ಪಿಂಚ್ ಫುಲ್ ಡಿಪ್ ಮಾಡ್ಕೊಂಡು ಪ್ಯಾಲೆಟ್ ಹಾಕೊಳ್ಳಿ. ಆ ಇರ್ಲಿ. ಒನ್ ಡಿಪ್ ಸಾಕು. ಮತ್ತೆ ಎಲ್ಲೋ ಸ್ಮಾಲ್ ಬ್ರಷ್ ಅಲ್ಲಿ 1 ಪಾಯಿಂಟ್ ಅಷ್ಟು, ಜಸ್ಟ್ ನೀವು ಬಿಂದೆ ಇಟ್ಕೊಂತಿರಲ್ಲ, 1 ಪಾಯಿಂಟ್ ಐಲೈನರ್ ಅಲ್ಲೋ ಎಲ್ಲೋ ಆ ರೀತಿ 1 ಪಾಯಿಂಟ್ ಅಷ್ಟೇ ಎಲ್ಲೋ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ವೈಟಿಶ್ ಎಲ್ಲೋ ಬರುತ್ತೆ. ಸ್ಮಾಲ್ ಬ್ರಷ್ ನ ವಾಶ್ ಮಾಡಿಟ್ಬಿಡಿ, ಬಿಗ್ ಹಂಗೆ ಇರ್ಲಿ. ಹಾ, ವೈಟ್ ಒಂದು,
ಹಾ ಕರೆಕ್ಟ್, ಎಕ್ಸಾಕ್ಟ್ಲಿ, ಪರ್ಫೆಕ್ಟ್. ಎಲ್ಲೋ ವೈಟ್, ವೈಟ್ ಒನ್ ಡಿಪ್ಪು ದೊಡ್ಡ ಬ್ರಷ್ ಅಲ್ಲಿ, ಚಿಕ್ಕ ಬ್ರಷ್ ಅಲ್ಲಿ ಸಾಕು ಸಾಕು, ಕರೆಕ್ಟ್ ಇದೆ. ಹಾ ಸರಿ ಇದೆ, ಎಸ್ ಅಷ್ಟೇ ಅಷ್ಟೇ, ತುಂಬಾ ಆಯ್ತು ತುಂಬಾ ಆಯ್ತು, ವಾಶ್ ಮಾಡ್ಕೊಂಬಿಡಿ. ಯಾವುದು ನೀರಿಂದ ತುಂಬಾ ಥಿಕ್ನೆಸ್ ಕೊಟ್ಟಿದ್ದೀರಾ, ಒಂದೇ ಸತಿ ಥಿಕ್ನೆಸ್ ಕವರ್ ಮಾಡಬಾರ್ದು, ಎರಡನೇ ಕೋಟ್ ಬರುತ್ತೆ ಗೋಲ್ಡ್. ನೋಡಿ ಎಷ್ಟು ಫ್ಲಾಟ್ ಆಗೋಗುತ್ತೆ ಇಮಿಡಿಯೇಟ್ಲಿ. ನಾವು ಲೇಯರ್ ಮೇಲೆ ಲೇಯರ್ ಹಾಕ್ಬಾರ್ದು, ಒಂದೇ ಸತಿ. ಮತ್ತೆ ಬ್ರಷ್ ಇಂದ ತೆಗಿಬೇಕಾಗುತ್ತೆ, ಲೈನ್ ಬರುತ್ತೆ, ಲೈನ್ಸ್ ಬಂದ್ಬಿಡುತ್ತೆ, ಡ್ರೈ ಆಗ್ಬಿಟ್ಟಿರುತ್ತಲ್ಲ ನೋಡಿ. ಇದ ಸಿ ಈ ಕಟ್ ಇದೆಯಲ್ಲ, ಇಲ್ಲಿಗೆ ಸ್ಟ್ರೈಟ್, ಇಲ್ಲಿ ಎಂಡ್ ಆಗುತ್ತಲ್ಲ ಮೂಗ್ನತ್ ಹಾಕ್ತಿವಲ್ಲ, ಅಲ್ಲಿಂದ ಸ್ಟ್ರೈಟ್ ತಗೊಂಡು ಆ ಫುಲ್ ಪಾರ್ಟ್ ಹಿಂಗ್ ಕವರ್ ಆಗ್ಬೇಕು. ಇದು ಮರ್ಜ್ ಆಗ್ಲಿ, ಆರೆಂಜ್ ಮರ್ಜ್ ಆಗ್ಲಿ. ಹಾ ಮರ್ಜ್ ಆಗ್ಬೇಕು. ಹಾ ಓಕೆ. ಆರೆಂಜ್ ಕಾಣಿಸ್ತಾ ಇದೆಯಾ? ಆರೆಂಜ್ ಕಾಣಿಸ್ತಾ ಇಲ್ಲ, ಬೇಗ ಡ್ರೈ ಆಗ್ಬಿಡುತ್ತೆ ಇದೆಲ್ಲ ನೋಡಿ, ಆಲ್ರೆಡಿ ಒಣಗ್ಬಿಡುತ್ತೆ. ನೀವು ಇಮಿಡಿಯೇಟ್ ಕ್ಲೋಸ್ ಮಾಡ್ಕೊಳ್ಳಿ, ಮಾಡ್ಕೊಂಬಿಡಿ ಅದು. ಸೊ ಈ ರೀತಿ ಆರೆಂಜ್. ಓಕೆ, ಇಲ್ಲಿ ನೆಕ್ ಹತ್ರನೂ ಹಚ್ಚಿ, ಕಿವಿ ಹತ್ರ ನಾ ಹೇಳಿದ ಕಡೆ ಹಚ್ಚಿ. ಆರೆಂಜ್ ಮಿಕ್ಸ್ ಮಾಡ್ಕೊಂತೀರಾ, ಇನ್ನು ಸ್ವಲ್ಪ ಡಾರ್ಕ್. ಇದು ಮೂಗು ಬೊಟ್ಟಿಲ್ ಹಾಕ್ತಿವಾ, ಅಲ್ಲಿಂದ ಸ್ಟ್ರೈಟ್ ಅಪ್, ಮತ್ತೆ ಇಲ್ಲಿ ಎಂಡ್ ಆಗಿದ್ಯಾ ಕರ್ವು, ಇಲ್ಲಿಂದ ಸ್ಟ್ರೈಟ್ ಅಪ್, ದೆನ್ ಜಾಯಿನ್ ಅಷ್ಟನ್ನು ಎಲ್ಲೋ ಬರ್ಬೇಕು. ಹಾ ಅಷ್ಟು ಇಲ್ಲಿ ಹಾಕ್ಬೇಕು, ಇಲ್ಲಿ ಕೆಳಗ್ ಬರ್ಬಾರ್ದು ಎಲ್ಲೋ, ದಿಸ್ ಇಸ್ ರಾಂಗ್. ನೋಡ್ತೀನಿ. ಹಾ ಒಂದ್ ನಿಮಿಷ ಕೊಡಿ ನನ್ಗೆ ಆರೆಂಜ್ದು, ದೊಡ್ಡದೇ ಕೊಡಿ, ತೋರಿಸ್ತೀನಿ ನೋಡಿ. ಇಲ್ಲಿ ಟಾಪ್ ಅಲ್ಲಿ ಹಚ್ತಿರಲ್ಲ, ನೀರಿಂದನೇ ಮರ್ಜ್ ಮಾಡ್ಕೋಬೇಕು. ಬಟ್ ಬರ್ತಾ ಇಲ್ಲ, ನೀವು ಎಷ್ಟೊಂದು ಕೊಟ್ಟು ಹಚ್ಚಿದ್ದೀರ. ಡಾರ್ಕ್ ಆಗೋಗ್ಬಿಡುತ್ತೆ ಅಂತ ನಾನು ತೆಗಿಬೋದಲ್ಲ ಈಗ. ನೋಡಿ 2 ಕೋಟ್ ಆಯ್ತು, ತೆಗ್ದೆ, ಸೊ ಮರ್ಜ್ ಆಗುತ್ತೆ. 2-3 ಕಲರು ಕಾಣಿಸ್ಬೇಕನ್ನಲ್ಲ, ಲೈಕ್ ದಿಸ್. ಈಗ ಮರ್ಜ್ ಆಯ್ತಲ್ಲ. ಹಾ ಈಗ ನಾನ್ ಡಾರ್ಕೆ ಹಚ್ಚಿದೆ, ಬಟ್ ನೀರಿಂದ ತೆಗ್ದೆ ಅದನ್ನ, 3 ಶೇಡ್ಸ್ ಕಾಣಿಸ್ತಾ ಆ ರೀತಿ. ಸಾರಿ, ಆ ರೀತಿ ಇಲ್ಲೂ ಬರ್ಲಿ ಮಾ, 3 ಶೇಡ್ಸ್ ಕಾಣಿಸ್ಬೇಕು. ಓಕೆ ಎಸ್, ನೋಸ್ ಹತ್ರ ಹಾಕ್ಬಾರ್ದು ಅಷ್ಟೇ, ಸರಿ ಇದೆ ಆಯ್ತಾ. ಆರೆಂಜ್ ಇಲ್ಲಿಗೆ ಹೋಗ್ಬಾರ್ದು, ಜಸ್ಟ್ ಓನ್ಲಿ ಡೌನ್ ನೆಕ್ ಪಾರ್ಟ್, ಇಲ್ಲಿಂದ ಇಲ್ಲಿ. ಹಾ ಅದನ್ನ ಕಾರ್ನರ್ ಅಲ್ಲಿ ರಿಮೂವ್ ಮಾಡ್ಬಿಡಿ. ಹಾ ಸರಿ ಇದೆ. ಇಲ್ಲಿ ಒಂದ್ ನಿಮಿಷ, ಇಮಿಡಿಯೇಟ್ ಕ್ಲಾತ್ ಅಲ್ಲಿ ಇಲ್ಲಿಡಿ, ನೀರಿಂದ ಇದನ್ನ ತೆಗಿಬಹುದು ನೀವು. ಡ್ರೈ ಆಗ್ಬಿಟ್ಟಿದ್ದೆ ಅದು, ತೆಗಿಬಹುದು. ಅಲ್ಲೆಲ್ಲ ಲೈನ್ಸ್ ಕಾಣಿಸ್ತಾ ಇದೆಯಾ, ಅದನ್ನ ಹಾ ಅವಾಗ ಮರ್ಜಿಂಗ್ ಕಾಣಿಸ್, ಗೊತ್ತಾಯ್ತಲ್ಲ. ಮೂರ್ ಕಲರ್ ಕಾಣಿಸ್ಬೇಕು. ಸೊ ಎಲ್ಲೋ ಈಗ ಕಾಣಿಸ್ತು, ಆಗ್ಲೇ ಫುಲ್ ಆರೆಂಜ್ ಹಚ್ಚಿದ್ರಿ ಅಲ್ಲ, ಈಗ ಆರೆಂಜ್ ಈ ಟಿಪ್ ಅಲ್ಲಿ ಮಾತ್ರನೇ ಹಚ್ಬೇಕು ಆಕ್ಚುಲಿ. ಮೂರ್ ಶೇಡ್ ಕಾಣಿಸ್ಬೇಕು. ನೆಕ್ ಹತ್ರ ಮಾಡಿದೀನಿ, ಇಲ್ಲ, ಇಲ್ಲಿ ಕೆಳಗೆ ಅರ್ಧವರೆಗೂ ಕಾಣಿಸ್ಬೇಕಲ್ಲ. ಕಾಣಿಸ್ತಾ ಇದೆಯಾ ಈಗ? ಅರ್ಧ, ಹಾಫ್
ದಪ್ಪ ಆಯ್ತು. ಇನ್ನು ಸ್ವಲ್ಪ ಕೆಳಗಡೆ ಬಿಡ್ಬೇಕು. ಹಾ ಹಾಫ್ ಆಗಿಲ್ಲ ನಿಂದು. ಹಾ. ಅದು ಆರೆಂಜ್ ಶೇಡ್ ಹಚ್ಚಿದ್ರಾ? ಹಾ ಮತ್ತೆ ಇದನ್ನ ಹಚ್ಬೇಕು. ಇದು ಹೆಂಗೋ ಡ್ರೈ ಆಗಿಲ್ಲ ಅಂದ್ರೆ ಹಚ್ಚಿ. ಹಾ ಓಕೆ ಇದೆ. ಡ್ರೈ ಆಗ್ಬಿಟ್ಟಿದ್ಯಾ ಎಲ್ಲಾರ್ದು? ಇನ್ನು ಸ್ವಲ್ಪ ಕೆಳಗಡೆ ಬಿಡ್ಲಾ? ಹಬ್ಬದ ಪ್ರೆಷರ್ ಏನಿತ್ತೋ ನಮ್ಗೆ ಸ್ಟಾರ್ಟಿಂಗ್ 4 ದಿನ ಅದು ರಿಸ್ಕ್ ಅನ್ಸ್ತು. ಬಟ್ ಈಗ ಆ ಪ್ರೆಷರ್ಗೆ ನಾವು ಯೂಸ್ ಆಗ್ಬಿಟ್ಟಿದೀವಿ. ಸೊ ಇವತ್ತು ತುಂಬಾ ಕೂಲಾಗಿ ಕೆಲಸ ನಡೀತಿದೆ. ನಾನು ಎದ್ದಾಗ ತೋರಿಸ್ತೀನಿ. ಅಲ್ಲಿ ಸುಪ್ರೀತಾ ಸ್ಯಾರಿ ಡ್ರೇಪ್ ಮಾಡ್ತಾ ಇದ್ದಾಳೆ. ಸ್ಯಾರಿ ಪ್ಲೀಟಿಂಗ್ ಎಲ್ಲ ನಾನು ಶಿಲ್ಪಾ ಶೋಭಾ ಮಾಡ್ಕೋತಿದೀವಿ. ಒಳಗಡೆ ಅಪ್ಪರ್ ಬಾಡಿ ಮಾಡ್ಕೋತಿದ್ದಾರೆ. ಸೊ ಬೆಳಗ್ಗೆಯಿಂದ ನಾವು 18 ಅಪ್ಪರ್ ಬಾಡಿ ಮತ್ತೆ ಸ್ಯಾರಿ ಪ್ಲೀಟ್ ಮಾಡಿದ್ರಿ. ಬಟ್ ಒಂಥರ ತುಂಬಾ ಚೆನ್ನಾಗಿ ಲೇಸ್ ಆಗಿ ನಡೀತಾ ಇದೆ. ನಮ್ಗೆ ಇವತ್ತು ರಿಸ್ಕ್ ಅನ್ಸ್ತಾ ಇಲ್ಲ. ಮೇ ಬಿ ಬುಧವಾರದವರೆಗೂ ನಾವು ಪ್ರಿಪೇರ್ ಆಗ್ಬಿಟ್ಟಿದೀವಿ ಅನ್ಸುತ್ತೆ ಈ ಪ್ರೆಷರಿಗೆ. ಇಟ್ಸ್ ಗೋಯಿಂಗ್ ಆನ್ ವೆರಿ ವೆಲ್. ಮೇಲ್ಗಡೆ ಎದ್ದು ತೋರಿಸ್ತೀನಿ ಹೆಂಗ್ ಇವತ್ತು ಡ್ಯೂಯಲ್ ರೋಲ್ ನಡೀತಾ ಇದೆ ಅಂತ. ಸ್ಮಿತಾ ಅಲ್ದೆ ಇನ್ನಿಬ್ರು ಇರ್ತಿದ್ವಿ ಅವಳಿಗೆ ಅಸಿಸ್ಟ್ ಮಾಡೋದಿಕ್ಕೆ. ಜನ ಜಾಸ್ತಿ ಇದ್ದಾಗ ಇವತ್ತು ನಾವು ಬಿಸಿ ಇದೀವಿ ಮತ್ತೆ 7 ಜನ ಅಂತ ನಿಂಗೆ ಬಿಟ್ಟಿದ್ದೀನಿ ಅಲ್ವೇನೆ. ಇದೆ ಫಸ್ಟ್ ಬ್ಯಾಚ್, ಒಬ್ಳೆ ಹ್ಯಾಂಡಲ್ ಮಾಡ್ತಿರೋದು. ಈ ಸ್ಟ್ರೋಕ್ಸ್ ಅಂತೂ ಓದ್ಸತಿ 3 ಬ್ಯಾಚ್ ಅಲ್ಲೂ ಹಾಕೇ ಇರ್ಲಿಲ್ಲ ಫುಲ್ ಯಾರುನು. ಈಗ ನೀವ್ ಹಾಕ್ತಿರೋದು ಮತ್ತೆ ಎಸ್ ಸೈಲೆಂಟ್ ಆಗಿ ನೀಟಾಗಿ ಓದ್ತಿಲ್ಲ ಎಲ್ಲಾದ್ರು ಆಲ್ಮೋಸ್ಟ್. ವಿಡಿಯೋ ಮಾಡ್ಕೊ. ಪ್ರೀವಿಯಸ್ ಬ್ಯಾಚ್ ಸ್ಟೂಡೆಂಟ್ಸ್ಗೆಲ್ಲ ಮೈಕ್ ಇದೆಯಾ? ಪ್ರೀವಿಯಸ್ ಬ್ಯಾಚ್ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಿದೀನಿ ನೋಡಿ. ಸೊ ನೆಕ್ಸ್ಟ್ ಟೈಮ್ ಇಂದ ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ ಇನ್ಮೇಲೆ 18 ಗ್ರೂಪ್ಸ್ ಮಾಡೋದು ಬೇಡ. ಈ ತರ ಸೈಲೆಂಟ್ ಆಗಿ ಒಂದ್ 7-8 ಜನದ ಗ್ರೂಪ್ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ ಅನ್ಸ್ತು. ಯಾಕಂದ್ರೆ ಇವತ್ತು ಇನ್ನು 1:30 ಆಗ್ಲೇ ಅವರು ಕಿರೀಟಗೆ ಲೈನ್ ಹಾಕಕ್ ಹೋಗಿದ್ದಾರೆ. ಬ್ಯಾಚ್ ಅಟೆಂಡ್ ಮಾಡಿರೋರು ಗೊತ್ತಿರುತ್ತೆ 3:30 ಆದ್ರೂ ಅದು ಕಂಪ್ಲೀಟ್ ಆಗ್ತಾ ಇರ್ಲಿಲ್ಲ ಅಂತ. ಸೊ ಈ ಬ್ಯಾಚ್ ಅವ್ರದ್ದು ಬೇಗ ಆಗಿರೋದ್ರಿಂದ ಇವ್ರು ಕುಂದನ್ನು ಏನಾದ್ರು ಇಲ್ಲೇ ಲಂಚ್ ಬ್ರೇಕ್ ತಗೊಂಡು ಡ್ರೈ ಆಗಕ್ ಬಿಟ್ಟು ಕುಂದನ್ನು ಅಂಟ್ಸಕ್ಕಾದ್ರೆ ಅಂಟಿಸಿರೋದೇ ಒಂದು ಫಿನಿಶಿಂಗ್ ವಿಡಿಯೋ ಮಾಡೋಣ. ನೀನು ಇಲ್ಲೇ ಮುಗಿಸ್ತಾ ಇದೀಯಾ ಜಾಣೆ? ಹಂಗಾರೆ ನಾನೆಲ್ಲ ಈ ಸತಿ ಸೆಲೆಕ್ಟ್ ಮಾಡಿ ಜಿನೈನ್ ಸ್ಟೂಡೆಂಟ್ಸ್ ತಂದಿದ್ದೀನ. ಪಾಪ ಎಷ್ಟು ನೀಟ್ ಬಂದಿದೆ ನೋಡಿ. ರೀಡು ಮಾಡ್ತಾ ಇಲ್ಲ ಓವರ್ ಆಗಿ. ರೀಡು ಮಾಡಿದ್ರೇನೆ ಟೈಮ್ ತಗೊಳ್ಳೋದು ಅನ್ಸುತ್ತೆ. ಇದಕ್ಕೂ ಮುಂಚೆ ಇಷ್ಟ ಮಾತ್ರ ಮಾಡ್ತೀರಾ ಅಂತ ಯಾರ್ಯಾರು ಅನ್ಕೊಂಬಂದ್ರಾ ಇಲ್ಲ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅನ್ಕೊಂಡಿದ್ರಾ? ಇಲ್ಲ ಮೇಡಮ್ ಇಷ್ಟು ಮಾತ್ರ ಮಾಡ್ತೀನಿ ಅಂತ ನಿಜವಾಗ್ಲೂ ನಂಗೆ ಗೊತ್ತಿರ್ಲಿಲ್ಲಲ್ಲ. ನಾನು ಒಂದ್ ವಿಡಿಯೋಲಿ ಹೇಳಿದೆ ನೆನ್ಪಿದ್ಯಾ? ನಾನ್ ಆರ್ಟಿಸ್ಟ್ ಗಳು ಕೂಡ ಮಾಡ್ಬೋದು, ಆರ್ಟಿಸ್ಟ್ ಗಳೇ ಬರ್ಬೇಕು ಅಂತ ಏನು ಇಲ್ಲ ಅಂತ ಹೇಳಿದೆ. ಹೌದು ಹೇಳಿದ್ರಿ. ಅವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬಂತ ಅನ್ಸುತ್ತಲ್ಲ? ಯಾಕೆಂದ್ರೆ ನನ್ಗೆ ಚಿಕ್ಕ ವಯಸ್ಸಿಂದ ಪೇಂಟಿಂಗ್ ಮಾಡಿ ಅಭ್ಯಾಸ ಇತ್ತು. ಬಟ್ ಈಗ ಏನಂದ್ರೆ ಸ್ಟ್ರೋಕ್ಸ್ ಸ್ವಲ್ಪ ಆಚೆ ಈಚೆ ಆಗ್ತಿದೆ ಬಿಟ್ರೆ ಪ್ರಾಕ್ಟೀಸ್ ವಿಲ್ ಮೇಕ್ ಐಡಿಯಾ ಇತ್ತು. ಹಂಗಾಗಿ ಈಸಿ ಆಯ್ತು ಅಂತ ಅನ್ಕೊಂತೀನಿ. ಮತ್ತೆ ಮೇಡಮ್ ಚೆನ್ನಾಗಿ ಟೀಚ್ ಮಾಡಿದಾರೆ. ಅವಳು ಇವತ್ತು ಇಲ್ಲೇ ಕೂಡ ಮುಗಿಸ್ತಾವಳೆ ನಂಗೆ ಗೊತ್ತಾಯ್ತು. ಯೂಶಲಿ ಅದನ್ನ ಮನೆಗೆ ಹೋಗಿ ಇದ್ಯಾಕೆ ಇದು ಕಲರ್ ಶೇಡ್ ಮಾಡ್ಬೇಕು. ಓಕೆನಾ? ಓಕೆ ಕಂಫರ್ಟಬಲ್ ಇತ್ತು, ತುಂಬಾ ಚೆನ್ನಾಗಿ. ಫಸ್ಟ್ ಟೈಮ್ ಟ್ರಾನ್ಸ್ಫರ್ ಪೇಂಟಿಂಗ್ ಕ್ಲಾಸ್ಗೆ ಇಷ್ಟು ಕಮ್ಮಿ ಸ್ಟೂಡೆಂಟ್ಸ್ ಇರೋದು. ಸೊ ಸೈಲೆಂಟ್ ಆಗಿ ನಡೀತಿದೆ. ಬೇರೆ ಯಾರಿದಾರೆ ನಾನ್ ಆರ್ಟಿಸ್ಟ್? ಮಿಕ್ಕಿದವರೆಲ್ಲ ಯಾರ ಆರ್ಟಿಸ್ಟ್ ಇದ್ದೀರಾ ಇದ್ರಲ್ಲಿ? ನಾನ್ ಆರ್ಟಿಸ್ಟ್. ಸೊ ಹೇಳಿ, ನಾನ್ ಆರ್ಟಿಸ್ಟ್ ಆಗಿ ನೀವು ಬರ್ಬೇಕಾದ್ರೆ ಹೇಗ್ ಅನ್ನಿಸ್ತು ನಿಮಗೆ? ಇಲ್ಲಿ ಬಂದ ಮೇಲೆ ಹೇಗ್ ಅನ್ಸ್ತು? ಇಷ್ಟ ಮಾಡ್ತೀನಿ ಅನ್ಕೊಂಡಿದ್ರಾ ಇಲ್ಲ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅನ್ಕೊಂಡಿದ್ರಾ? ಆಕ್ಚುಲಿ ಮ್ಯಾಮ್ ಡೇಟ್ ಚೇಂಜ್ ಮಾಡಿದಾಗ ಸಂಡೇ ಅಂತ ಅನ್ಕೊಂಡಾಗ ಕೈ ಬಿಟ್ಬಿಟ್ಟಿದ್ವಿ, ಸುಮ್ನೆ ಆಗೋಗ್ಬಿಟ್ಟಿದ್ವಿ. ನೆಕ್ಸ್ಟ್ ಟ್ರೈ ಮಾಡೋಣ ಅಂತ. ಬಟ್ ಅದು ಮಾಡ್ಬೇಕು ಅಂದ್ಕೊಂಡಿದ್ವೇನೋ. ಈ ತರ ಸೈಲೆಂಟ್ ಬ್ಯಾಚ್ ಇದೆ ಫಸ್ಟ್ ಅಂತ ಹೇಳ್ತಾ ಇದಾರೆ. ಈ ತರ ಮಾಡ್ಬೇಕು ಅಂತ ಇತ್ತೇನೋ. ಫಸ್ಟ್ ಬಂದ್ವಿ, ತುಂಬಾ ಚೆನ್ನಾಗಿ ಕ್ಲಾಸ್ ಹೇಳ್ಕೊಡ್ತಿದ್ದಾರೆ. ನಿಮ್ದು ಕ್ಯಾಮ್ರಾಗೆ ಮುಖ ಇನ್ನೂ ವರ್ಕ್ ಇದೆ, ಬಟ್ ತುಂಬಾ ಚೆನ್ನಾಗಿ ಇಷ್ಟು ಬೇಗ ಆಗಿರೋದು ನನಗಂತೂ ಖುಷಿ ಆಗ್ತಿದೆ. ಮತ್ತೆ ಇವತ್ತು ಬ್ಯಾಚ್ ಅಲ್ಲಿ ಅವ್ರಿಗೆಲ್ಲ ಗೊತ್ತು ನಾನು ತುಂಬಾ ಬಿಸಿ, ಎಷ್ಟು ಕಾಲ್ಸ್ ಬರ್ತಿದೆ, ಎಷ್ಟು ಕೋಟ್ರು ಬರ್ತಿದೀನಿ ಅಂತ. ನಾನು ಈ ಬ್ಯಾಚಿಗೆ ನಿಜ ಟೈಮ್ ಕೊಡ್ಲೇ ಇಲ್ಲ. ಸಾರಿ ಕೇಳ್ತೀನಿ ನಿಮ್ಮೆಲ್ಲರಿಗೂ. ಯಾಕಂದ್ರೆ ಲಾಸ್ಟ್ ಟೈಮ್ ತಾಂಜೂರ್ ಪೇಂಟಿಂಗ್ ಕ್ಲಾಸ್ ಎಲ್ಲ ನೋಡ್ತಿದ್ರೆ ನಾನು ಎಲ್ಲರ ಹತ್ರನು ಸಾಮಾನ್ಯ ಇರ್ತಿದ್ದೆ. ಇವತ್ತು ಇಟ್ ಇಸ್ ಔಟ್ ಆಫ್ ಮೈ ಹ್ಯಾಂಡ್ಸ್. ಸೊ ಅವಳಿಗೆ ನೀವು ಬಿಸಿ ಇದ್ದೀರಾ ಅಂತಾನೆ ನಾವ್ ಇಷ್ಟೊಂದು ಸೈಲೆಂಟ್ ಆಗಿ ಮಾಡ್ತಾ ಇದ್ದೀವಿ. ಡಿಸ್ಟರ್ಬ್ ಮಾಡಬಾರ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹೇಳಿ ಪಪ್, ಮಾತಾಡ್ತೀರಾ? ಮಾತಾಡಿ. ಎಲ್ಲಿಂದ ಬಂದಿದ್ ನೀವು? ನಾನು ಉಳ್ಳಾಳಿಂದ ಬಂದಿರೋದು. ಉಳ್ಳಾಳ. ಓಕೆ. ಸೊ ಯೂಶಲ್ ಆಗಿ ಎಷ್ಟೊಂದು ಪೇಂಟಿಂಗ್ಸ್ ಎಲ್ಲ ಮಾಡ್ತೀನಿ. ಸೊ ಇದು ಒಂದು ಕ್ರೇಜ್ ಇತ್ತು ನನಗೆ, ಇದನ್ನ ಕಲಿಲೇಬೇಕು ಅನ್ನೋದಿತ್ತು. ಯಾವಾಗ ನೀವು ನೆನ್ನೆ ಪೋಸ್ಟ್ ಹಾಕಿದ್ರು ಇಮಿಡಿಯೇಟ್ ಆಗಿ ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ನೈಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದು. ನೀವು ಪೋಸ್ಟ್ ಹಾಕಿದ್ಮೇಲೆ ನನ್ಗೆ ಕಲಿಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಕಲ್ತು ನೋಡಿ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಟ್ರಯಲ್ ಅಲ್ಲಿ ನಿಜ ಯಾರ್ದುನು ಈ ಸತಿ ಕಣ್ಣು ಮೂಗು ಬಾಯಿ ಎಲ್ಲ ಏನೂ ಆಗಿಲ್ಲ, ನೀಟಾಗಿ ಬಂದಿದೆ. ಇಟ್ಸ್ ನಾಟ್ ಈ ಬ್ಯಾಚ್ ನ ಹೊಗಳ್ತಿದೀನಿ ಅವ್ರನ್ನ ತೆಗಿಳ್ತಿದೀನಿ ಅಂತ ಅಲ್ಲ ಹೇಳ್ತಾ ಇರೋದು. ಮೇ ಬಿ ಪಕ್ಕದವ್ರನ್ನ ನೋಡಿ ತುಂಬಾ ಕಾನ್ಶಿಯಸ್ ಒಂದೊಂದ್ಸತಿ ಆಗ್ಬಿಡುತ್ತೆ, ಇನ್ಫ್ಲೂಯೆನ್ಸ್ ಆಗ್ಬಿಡುತ್ತೆ. ಸೊ ಸ್ಮಾಲ್ ಬ್ಯಾಚ್ ಇರೋದ್ರಿಂದ ನಿಮ್ದೇ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರಬಹುದು ಅನ್ಸುತ್ತೆ. ಹೇಳ್ಬಾ.
ಫೇಸ್ ಝೂಮ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಾಗ ನಾನ್ ಅನ್ಕೊಂಡೆ ಇಟ್ ವಿಲ್ ಬಿ ಈಸಿ ಹಾ. ಪೇಂಟಿಂಗ್ ಅಂತ, ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಪೇಷನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೇಕು ಅಲ್ವಾ? ಅಂತ. ಅಂಡ್ ಯಾ, ಐ ಆಮ್ ಗೇನಿಂಗ್ ದ ಕಾನ್ಫಿಡೆನ್ಸ್ ಒನ್ ಸ್ಟೆಪ್ ಬೈ ಸ್ಟೆಪ್. ಸೊ ಈಗ ನಿಮ್ಗೆ ಕೊಟ್ಟಿರೋ ಮೆಟೀರಿಯಲ್ಸ್ ಅಲ್ಲಿ ನಾನು ಹೇಳ್ದಂಗಾಗ್ಲೇ 15-20 ಮುಖವಾಡಸ್ ಮಾಡ್ಬೋದು. ಇನ್ ಒಂದು ನೀವು ಪ್ರಾಕ್ಟೀಸ್ ಮಾಡಿದ್ರು ಆರಾಮಾಗಿ ಅದನ್ನ ಪ್ರೊಫೆಷನ್ ಆಗಿ ತಗೋಬಹುದು. ಯು ವಿಲ್ ಗೆಟ್ ದಟ್ ಕಾನ್ಫಿಡೆನ್ಸ್. ಓಕೆನಾ? ವಿಡಿಯೋ ಮಾಡ್ಕೊಂಡಿರ್ತೀರಲ್ಲ, ಗ್ರೂಪ್ ಅಲ್ಲಿ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಇಟ್ ವಿಲ್ ಯೂಸ್ಫುಲ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ, ಇವತ್ತು ತ್ರಿಬಲ್ ರೋಲ್ ಒಂದು ಇಲ್ಲೆಲ್ಲ ಏನ್ ವರ್ಕ್ ನಡೀತಾ ಇದೆಯೋ ಅದು, ಪ್ಲಸ್ ಇದು ಬಿಡಿ ನೆನ್ನೆಯಿಂದ ನಡೀತಾ ಇರೋದು ಇದು ಜನರಲ್ ಆಗಿ. ಇಲ್ಲಿ ಸ್ಯಾರಿ ಡ್ರೈಪಿಂಗ್ ನಡೀತಾ ಇದೆ. ನಮ್ ಸುಪ್ರೀತಾ ಉಡಿಸ್ತಾ ಇದ್ದಾಳೆ. ಎಲ್ಲ ಅಪ್ಪರ್ ಬಾಡಿ ಮತ್ತೆ ಪ್ರಿಪ್ಲೀಟ್ ಮಾಡಿ ಕೊಡ್ತಿದೀವಿ. ಇದು ತಂಜಾವೂರ್ ಸ್ಟೈಲ್ ಕೌಚಾ ಸೆಟ್ ನ ಲಾಸ್ಟ್ ಟೈಮ್ ಕ್ಲೈಂಟ್ ನನ್ ಕೊಟ್ಟು ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನ ಅದು ಕಸ್ಟಮೈಸ್ ಮಾಡಿಸ್ಕೊಂಡಿದ್ರು. ಸೊ ಅವರು ಗೃಹ ಪ್ರವೇಶಕ್ಕೆ ನಾನು ಉಡ್ಸ್ಕೊಟ್ಟಿದ್ದೆ. ಲಾಸ್ಟ್ ಇಯರ್ ನನ್ನ ಪೇಜ್ ಅಲ್ಲಿ ನೋಡಿದ್ರೆ ಅದಿದೆ. ಈ ಸತಿ ನನ್ನ ಹತ್ರನೇ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಪ್ರಿಪ್ಲೀಟ್ ಮಾಡಿಸ್ಕೊಂಡಿದ್ದಾರೆ. ಸೊ ಇದು ರೆಡಿ ಆಗಿದೆ. ಇವ್ರು ನನ್ನ ರೆಗ್ಯುಲರ್ ಕಸ್ಟಮರ್ಸ್. 2017 ಇಂದ ಫಸ್ಟ್ ಹೋಮ್ ಸರ್ವಿಸ್ ಕಳಿಸ್ತಿದೆ ಕಲಾ ಅವ್ರನ್ನ. ಈಗ ಒಂದ್ 3 years ಇಂದ ಇಲ್ಲೇ ಉಡ್ಸ್ಕೊತಾ ಇದಾರೆ. ಸೊ ಇವ್ರು ವಸುಂಧರಾ ಸ್ಟೈಲ್ ಹೇಳಿದ್ರು. 15 ಐಡಲ್ಸ್ ಅಲ್ಲಿ 3 ಮಾತ್ರನೇ ಇನ್ನು ಡಿಸ್ಪ್ಯಾಚ್ ಆಗಿಲ್ಲ. ಸಂಜೆ ಬಂದು ಕಲೆಕ್ಟ್ ಮಾಡ್ತೀನಿ ಅಂದಿದ್ದಾರೆ. ಇನ್ನು ಇದೆಲ್ಲ ಉಡಿಸ್ಬೇಕಿರೋದು. ಇದು ನೋಡಿ ಸ್ಯಾರಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಟೆಂಪಲ್ ಸ್ಟೈಲ್ ಅಲ್ಲಿ ಉಡಿಸ್ಕೊಂಡಿದ್ದಾರೆ. ಸುಪ್ರೀತಾ ಈಗ ಉಡಿಸ್ತಿರೋದು ಯಾವ ಸ್ಟೈಲ್ ಪುಟ? ಟೆಂಪಲ್ ಸ್ಟೈಲ್. ಹೇಳಪ್ಪ ಬೆಳಗ್ಗೆಯಿಂದ ಹೆಂಗಿತ್ತು ಅಂತ. ಬೆಳಿಗ್ಗೆ ಚೆನ್ನಾಗಿತ್ತು ಅಂತ. ಡಬಲ್ ರೋಲ್ ಅಲ್ಲಿ ಇದು ಸೆಕೆಂಡ್ ರೋಲ್. ಥರ್ಡ್ ರೋಲ್ ತೋರಿಸ್ತೀನಿ ನೋಡಿ. ತಾಂಜೂರ್ ಪೇಂಟಿಂಗ್ ಕ್ಲಾಸ್ ನಡೀತಿದೆ. ತಾಂಜೂರ್ ಪೇಂಟಿಂಗ್ ಕ್ಲಾಸ್ ಅಲ್ಲಿ ಯಾರು ಮಾತಾಡ್ದಿರಾ ಸೈಲೆಂಟ್ ಆಗಿ ಕ್ಲಾಸ್ ನಡೀತಿದೆ. ನಮ್ ಸುನೀತಾ ಇವತ್ತು ಫಸ್ಟ್ ಟೈಮ್ ಫ್ರೀ ಆಗಿ ಅವಳ ಮುಖವಾಡನು ಇವತ್ತೇ ಫಿನಿಶಿಂಗ್ ಕೂಡ ಮಾಡ್ತಾ ಇದ್ದಾಳೆ ನೋಡಿ. ಅದು ಕೂಡ ಆಗ್ತಾ ಇದೆ. ಸೊ ತ್ರಿಬಲ್ ರೋಲ್ ಒಳಗೆ ಹಾಲ್ ಅಲ್ಲೇ 2 ಭಾಗ ಮಾಡ್ಕೊಂಡು ತ್ರಿಬಲ್ ರೋಲ್ ನಡೀತಾ ಇದೆ. ಡ್ರೈ ಆಗಿದ್ಯಾ ಅದು? ತುಂಬಾ ಡಾರ್ಕ್ ಪಿಂಕ್ ಆಯ್ತು. ಹಾ, ತುಂಬಾ ಕೋಪ ಬರೋ ತರ ಕಾಣಿಸುತ್ತೆ. ತುಂಬಾ ಡಾರ್ಕ್ ಹಾಕಿದ್ರೆ ಲೈಟ್ ಆಗಿ. ಇದು ತುಂಬಾ ದೊಡ್ಡ ಟ್ರಯಾಂಗಲ್ ಆಯ್ತು. ಇಲ್ಲಿ ಇದೆಯಲ್ಲ ಲೈನ್, ಇಷ್ಟೇ ಆಗ್ಬೇಕು, ಇಷ್ಟೇ. ಇದು ಎಕ್ಸೆಸ್ ಆಫ್ ಪಿಂಕ್. ಹಾ ಫುಲ್ ಅಲ್ಲೆಲ್ಲ ವೈಟ್ ಹಚ್ಬಿಡಿ, ಆಮೇಲೆ ಬೇಕಂದ್ರೆ ಪಿಂಕ್. ಡ್ರೈ ಆಗ್ಬಿಟ್ಟಿದೆ. ಪ್ಲಸ್ ಬ್ಲಾಕ್ ಮಿಕ್ಸ್ ಆಗ್ಬಾರ್ದು. ಬೇಕಾಗುತ್ತೆ ವೈಟ್ ಹಾಕೊಳ್ಳಿ. ಡೋಂಟ್ ಟೇಕ್ ಔಟ್ ರೆಡ್. ಐ ವಾಂಟ್ ಮೋರ್ ಲೈಟರ್ ಶೇಡ್. ಹಾ, ಇದನ್ನ ಸ್ವಲ್ಪ ತಗೊಳ್ಳಿ ಅಷ್ಟೇ. ಅಷ್ಟು ಅವಶ್ಯಕತೆನೇ ಆಕ್ಚುಲಿ ಇಲ್ಲ. ಜಸ್ಟ್ ಡಾಟ್ ಅಷ್ಟೇ ಬೇಕು. ಕೊಡ್ಲಿ, ಆಮೇಲೆ ನಾನು ಶೇಡಿಗೆ 4 o'clock ಅಷ್ಟು ವೈಂಡ್ ಅಪ್ ಆಗ್ಬೇಕು. ಸೊ ಕುಂದನ್ಸ್ ಇಲ್ಲಿ ಅಂಟಿಸ್ತೀರಾ ಏನು ನೋಡ್ಕೊಳ್ಳಿ. ಶಾಪಿಂಗ್ ಕೂಡ 4 ಒಳಗ್ ಮುಗಿಬೇಕು. ಓಕೆನಾ? ಏನಿದೆ ಅದ್ರ ಮೇಲೆ ಕ್ಲಿಯರ್? ಲ್ಯಾಕ್ವರ್ ಅಥವಾ ಕ್ಲಿಯರ್ ಅಂತ ಇರುತ್ತೆ. ಫಸ್ಟ್ ನೋಡ್ಕೊಳ್ಳಿ, ಯಾರು ಹೊಡಿಬೇಡಿ. ನೋಡ್ಕೊಂಡು ಆದ್ಮೇಲೆ ಹೊಡಿರಿ, ಯಾಕಂದ್ರೆ ಸ್ಪಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ 1-2 ಸ್ಪ್ರೇ ಮಾಡಿ ನೋಡಿದೀನಿ. ಸೊ ಅದ್ ಕ್ಯಾಪ್ ರಿಮೂವ್ ಆಗಿರುತ್ತೆ. ಅಲ್ಲಪ್ಪ, ಅದೇನೆ ಲೈಕರ್ ಅಥವಾ ಕ್ಲಿಯರ್ ಅಂತ ಇರುತ್ತೆ ನೋಡಿ. ನೋಡಿ ನೋಡ್ಕೊಳ್ಳಿ ಫಸ್ಟ್. ಇಲ್ಲ, 2ರಲ್ಲಿ ನಾನು 1 ನಿಮಿಷ ಇರಿ. ಫಸ್ಟ್ ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಮಾಡಿ. ಫಸ್ಟ್ ಕೇಳಿಸ್ಕೊಳ್ಳಿ. ನ್ಯೂಸ್ ಪೇಪರ್ ಮೇಲೆ ಮಾಡು. ಕೈಯೆಲ್ಲ ತೋರಿಸ್ತಮ್ಮ. ಅದ್ರಲ್ಲೇ 2 ಮಾಡ್ಬೋದು. ಒಂದು ಮ್ಯಾಟ್ ಫಿನಿಶಿಂಗು, ಇನ್ನೊಂದು ಗ್ಲಾಸಿ ಫಿನಿಶಿಂಗ್. ಸೊ ನಿಮ್ದು ಡಿಸೈಡ್ ಮಾಡಿ. ಫುಲ್ ಎಲ್ಲದಕ್ಕೂ. ಯಾಕೆ ಅಂದ್ರೆ ಅದು ನೀರ್ ಬಿದ್ರೆ ಡ್ಯಾಮೇಜ್ ಆಗಲ್ಲ ಅಂತ, ಪ್ರೊಟೆಕ್ಷನ್ಗೆ.
ಮಾಡ್ಕೊಳ್ಳಿ. ಈಗ ನೋಡಿದ್ರಲ್ವಾ, ಈಗ ಮಾಡ್ಕೊಳ್ಳಿ. ಅದು ನಾಸಲ್ ಎಲ್ಲಿದೆ ನೋಡಿ, ನ್ಯೂಸ್ ಪೇಪರ್ ಮೇಲೆ ಒಂದ್ಸತಿ ಸ್ಪ್ರೇ ಮಾಡಿ, ಆಮೇಲೆ ಮುಖಕ್ಕೆ ದೂರದಿಂದ ಬೇಕಾ ಹತ್ರದಿಂದ ಬೇಕಾ ಸ್ಪ್ರೇ ಮಾಡಿ. ಸ್ಟೋನ್ ಸೈಡ್ ಹತ್ತದಿಂದ ಮಾಡಿದ್ರೆ ಗ್ಲಾಸಿ. ನ್ಯೂಸ್ ಪೇಪರ್ ಮೇಲೆ ಫಸ್ಟ್ ಸ್ಪ್ರೇ ಮಾಡಪ್ಪ. ಎಲ್ಲೋಗೆ ಯಾವ್ದ್ಯಾವ್ದನ್ನ ಮಿಕ್ಸ್ ಮಾಡಿದ್ರಿ ಬೇಸ್ ಕಲರ್? ಎಲ್ಲೋ ಫೇಸ್ ಮಾಡೋದಿಕ್ಕೆ ವೈಟ್ ಮತ್ತೆ ಎಲ್ಲೋ ಅಲ್ವಾ? ಸೇಮ್ ಅದೇ ತರ ನೀವು ಲಿಪ್ಸಿಗ್ ಮಾಡ್ಲಿಕ್ಕೆ ಯಾವ ಕಲರ್ ಮಿಕ್ಸ್ ಮಾಡಿದ್ರಿ? ವೈಟ್ ಅಂಡ್ ರೆಡ್. ವೈಟ್ ಅಂಡ್ ರೆಡ್ ಮಿಕ್ಸ್ ಮಾಡಿ ಪಿಂಕ್ ಮಾಡಿದ್ರಲ್ಲ. ಸೊ ಈ ಬೇಸ್ ಬರ್ಬೇಕು ಅಂದ್ರೆ ವೈಟ್ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲೇ, ತುಂಬಾ ಡಾರ್ಕ್ ಮಾಡಬಾರ್ದು. ವೈಟ್ ಜಾಸ್ತಿ ರೆಡ್ ಕಮ್ಮಿ ಮಾಡಿದ್ರೆ ಈ ಬೇಸ್ ಬರುತ್ತೆ. ಶೇಡಿಂಗ್ ಬಂದು ಡೈರೆಕ್ಟ್ ಆಗಿ ರೆಡ್. ಸ್ವಲ್ಪ ಅದೇ ನೀವೇನ್ ಮಿಕ್ಸ್ ಮಾಡಿರ್ತೀರಿ, ವೈಟ್ ಅಂಡ್ ರೆಡ್ ಏನ್ ಮಿಕ್ಸ್ ಮಾಡಿರ್ತೀರಿ ಅದಕ್ಕೆ ಇನ್ನೊಂಚೂರು ರೆಡ್ ಜಾಸ್ತಿ ಮಾಡಿದ್ರೆ ಅದ್ರಲ್ಲೇ ಶೇಡಿಂಗ್. ಸೊ ಇದಕ್ ಮಾತ್ರ ಮಿಕ್ಸ್. ಪಿಂಕ್ ಕಲರ್ ಫೇಸ್ ಬೇಕು ಅಂದ್ರೆ ವೈಟ್ ಅಂಡ್ ಪಿಂಕ್ ನ, ವೈಟ್ ಅಂಡ್ ರೆಡ್ ನ ತುಂಬಾ ರೆಡ್ ಕಮ್ಮಿ ಹಾಕಿ ಮಾಡಿ ಫಸ್ಟ್ ಬೇಸ್ ಹಾಕೊಳ್ಳಿ. ಅದಕ್ಕೆ ಅದೇ ಮಿಕ್ಸ್ಚರ್ಗೆನೆ ಇನ್ನೊಂಚೂರು ರೆಡ್ ಆಡ್ ಮಾಡಿದ್ರೆ ಶೇಡಿಂಗ್. ಓಕೆನಾ? ಇದಕ್ಕೆ ಯಾವ್ದೇ ಸಿಂಗಲ್ ಕಲರ್ ಇಲ್ಲ. ಪಿಂಕ್ ಡೈರೆಕ್ಟ್ ಆಗಿ ಬಾಟ್ಲ್ ಅಲ್ಲಿ ಬರಲ್ಲ. ಸ್ಕೈ ಬ್ಲೂ ನಾರಾಯಣ ಫೇಸ್ ಮಾಡೋದಾದ್ರೆ, ಈ ಲಕ್ಷ್ಮಿ ಫೇಸ್ ಏನು ಬೇಸ್ ನ ನಿಮ್ಗೆ ಫಸ್ಟ್ ತೋರಿಸಿದ್ನಲ್ಲ ಅದೇ ಬೇಸ್ ಮುಕ್ಕೊಡನೆ ತಗೋಬೇಕು. ನಾರಾಯಣಗೆ ಅಂತ ಯಾವ್ದು ಬೇಸ್ ಸೆಪರೇಟ್ ಆಗಿ ಬರಲ್ಲ. ಲಕ್ಷ್ಮಿ ಫೇಸ್ ಇದಕ್ಕೆ ಚೇಂಜ್ ಏನು? ಇದಕ್ಕೆ ಈ ತರ ಬೊಟ್ಟಿಡ್ತೀವಿ, ಇದಕ್ಕೆ ನಾಮ ಹಾಕ್ತಿವಿ ಅಷ್ಟೇ. ಇನ್ನೇನ್ ಮುಸ್ಟಾಚ್ ಬಿಯರ್ಡ್ ಏನೂ ಇಲ್ಲ, ಬರೀ ಒಂದ್ ನಾಮ ಚೇಂಜ್ ಇಂದ ಇದು ನಾರಾಯಣ ಆಗುತ್ತೆ, ಅದು ಲಕ್ಷ್ಮಿ ಆಗುತ್ತೆ. ಇದಕ್ಕೆ ಬೇಸ್ ಬಂದು ಡೈರೆಕ್ಟ್ ಆಗಿ ಸ್ಕೈ ಬ್ಲೂ, ಮಿಕ್ಸ್ ಮಾಡಂಗಿಲ್ಲ. ಡೈರೆಕ್ಟ್ ಆಗಿ ಸ್ಕೈ ಬ್ಲೂ ಏನ್ ಸಿಗತ್ತೆ ಅದನ್ನ. ಇದಕ್ಕೆ ಶೇಡಿಂಗ್ ಬಂದು ಸೆರಿಲಿಯನ್ ಬ್ಲೂ. ಸೆರುಲಿಯನ್ ಬ್ಲೂ ರಿಪೀಟಿಂಗ್. ಇದಕ್ಕೆ ಶೇಡಿಂಗ್ ಮಾಡೋದಕ್ಕೆ ಸೆರುಲಿಯನ್ ಬ್ಲೂ. ಸೊ ನಾರಾಯಣಗ್ ಮಾತ್ರ ನೋ ಮಿಕ್ಸ್ಚರ್. ಸ್ಕೈ ಬ್ಲೂ ಫಾರ್ ಬೇಸ್, ಸೆರುಲಿಯನ್ ಬ್ಲೂ ಫಾರ್ ಶೇಡಿಂಗ್. ಪಿಂಕ್ ಫೇಸ್ ಮಾಡೋದಾದ್ರೆ ರೆಡ್ ಅಂಡ್ ವೈಟ್, ವೈಟ್ ಜಾಸ್ತಿ ರೆಡ್ ಕಮ್ಮಿ ಬೇಸ್ಗೆ, ಅದಕ್ಕೆ ಇನ್ನೊಂಚೂರು ರೆಡ್ ಆಡ್ ಮಾಡಿ ಶೇಡಿಂಗ್. ಓಕೆನಾ? ಈ ಕ್ರೀಮ್ದು ಸುನೀತಾ ಎಕ್ಸ್ಪ್ಲೇನ್. ಕ್ರೀಮ್ಗೆ ವೈಟ್, ರೆಡ್, ಎಲ್ಲೋ ಮತ್ತೆ ಒಂಚೂರು ಪಿಂಚ್ ಆಫ್ ಆರೆಂಜ್. ಅದೇ ನೋಡಿ, ಆ ಕಲರ್ ಬರೋವರೆಗೂ ನೋಡ್ಕೊಂಡು. ಇದು ಮೇಡಮ್ದು ಆಕ್ಚುಲಿ ಅಷ್ಟಲಕ್ಷ್ಮಿ ಬಿಂದಿಗೆ, ಇಲ್ಲಿ ತೋರ್ಸಪ್ಪ ಗೊತ್ತಾಗುತ್ತೆ. ಅಷ್ಟಲಕ್ಷ್ಮಿ ಬಿಂದೆಗೆ ಇದೆ ಎಂಬೋಸಿಂಗು. ಇದ್ರಲ್ಲಿ ಹೆಂಗ್ ಬರುತ್ತೋ ನಂಗೆ ಐಡಿಯಾ ಇಲ್ಲ ಮ್ಯಾಮ್. ಆಗತ್ತೆ ಅನ್ನೋದಿದ್ರೆ ಮಾತ್ರ ಉಡಿಸ್ತೀನಿ, ಇಲ್ಲಾಂದ್ರೆ ಬೇರೆ ಬೆಸಲ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಮೇಡಮ್ ನೋಡಿ ಮ್ಯಾಮ್ ನಿಮ್ ಕಂಫರ್ಟ್ ಹೇಗೆ ಅಂತ ಹೇಳಿದ್ರು. ಅದ್ರಲ್ಲೇ ಕೂರ್ತು ನನ್ಗೆ ಅಪ್ಪರ್ ಬಾಡಿ ಎಲ್ಲಿ ಶೇಕ್ ಆಗ್ಬಿಡುತ್ತೋ ಅಂತ ಟೆನ್ಷನ್ ಇತ್ತು, ಬಟ್ ಶೇಕ್ ಆಗಿಲ್ಲ. ಬಟ್ ಅಪ್ಪರ್ ಬಾಡಿ ಸ್ವಲ್ಪ ದಪ್ಪ ಕಾಣಿಸ್ತು, ಬಟ್ ಅಟ್ ಲೀಸ್ಟ್ ಅವ್ರು ಪ್ರಿಫರ್ ಮಾಡಿದ ಪಾತ್ರೆ ಯೂಸ್ ಮಾಡಿದ್ವಲ್ಲ ಅಂತ ಸಮಾಧಾನ ಆಯ್ತು. ಇವರು ಕೂಡ ವಸುಂಧರಾ ಸ್ಟೈಲ್ ಕೇಳಿದ್ರು, ಇದು ಕೂಡ ತುಂಬಾ ಚೆನ್ನಾಗಿ ಫ್ರಿಲ್ಸ್ ಕೂತ್ಕೋತು. ವಸುಂಧರಾ ಸ್ಟೈಲ್ ಆಲ್ಮೋಸ್ಟ್ ಎಲ್ಲಾ ಸೀರೆನೂ ಫ್ರಿಲ್ ತುಂಬಾ ಚೆನ್ನಾಗಿ ಕೂತ್ಕೋತಿದೆ. ಇಲ್ಲೊಂದು ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಸತಿ ಅಂತೂ ಎಲ್ಲಾರು ಓಲ್ಡ್ ಹಳೆ ಕಾಲದ ಏನೇನ್ ಕಾಂಬಿನೇಷನ್ಸ್ ಇತ್ತು ಆ ತರ ಸೀರೆಗಳು ತಂದ್ಕೊಡ್ತಿದ್ದೀರಾ. ಒಂದಕ್ಕಿಂತ ಒಂದ್ ಸೂಪರ್ ಆಗಿದೆ. ಇದೊಂದ್ ಸ್ಟೈಲ್ ಆಯ್ತು ಬಾಪ. ಸೊ ಇವತ್ತು ಆಲ್ಮೋಸ್ಟ್ ಏನ್ ಟಾರ್ಗೆಟ್ ಇತ್ತೋ ಇನ್ನೊಂದ್ 4 ಇರೋದು. ಸೊ ನಾವೊಂದ್ 2 hours ಬ್ರೇಕ್ ತಗೊಂಡು ಆಮೇಲೆ ಅದನ್ನು ಇವತ್ತು ಕಂಪ್ಲೀಟ್ ಮಾಡ್ಕೊಂಡ್ರೆ ನಾಳೆ ಎಲ್ಲ ತಿರ್ಗಾ ಅಕ್ಯುಮುಲೇಟ್ ಮಾಡೋದು, ಮತ್ತೆ ಟ್ಯೂಸ್ಡೇ ವೆಡ್ನೆಸ್ಡೇ ಫುಲ್ ಉಡ್ಸೋದಿರುತ್ತೆ ಆರ್ಡ್ರು. ನೋಡಿ ಇದೊಂದಿದೆ, ಇದು ಲೈಟ್ ಶೇಡ್ ಒಂಥರ ಪೇಸ್ಟಲ್ ಕಲರ್ ಕಾಂಬಿನೇಷನ್, ಟೆಂಪಲ್ ಸ್ಟೈಲ್ ಅಲ್ಲಿ ಕೇಳಿದ್ರು. ಇದು ಅಗೈನ್ ನಮ್ ವಸುಂಧರಾ. ಈ ವರ್ಷ ನಾವು ಉಡ್ಸಿರೋ ಆರ್ಡರ್ಸ್ ತಗೊಂಡಿರೋ 250 ಸ್ಲಾಟ್ ಅಲ್ಲಿ ಮೋರ್ ದೆನ್ 175 ಐಡಲ್ಸ್ ವಸುಂಧರಾನೇ ಉಡಿಸ್ತಾ ಇದೀವಿ ನಾವು. ಯಾಕಂದ್ರೆ ಇನ್ನೂ 50 ಉಡ್ಸೋದಿದೆ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇಗೆ. ಅವ್ರು ಕೂಡ ಎಲ್ಲ ವಸುಂಧರಾ ಅಂತ ಹೇಳಿದಾರೆ. ಸೊ ವಸುಂಧರಾ ಉಡ್ಸಿ ಮೋಸ್ಟ್ಲಿ ನಮ್ಗೆ ತುಂಬಾ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಇಲ್ಲಿ ಕೆಳಗಡೆ 4 ಐಡಲ್ಸ್ ಇದೆ ನೋಡಿ, ಇದೊಂದು ತೋರ್ಸಪ್ಪ. ಇದೊಂದು ಇವತ್ತಿಂದ ವರ್ಕ್. ಇನ್ ಮಿಕ್ಕಿದೆಲ್ಲ ಅದು ಅವ್ರು ಇನ್ನೂ ಕಲೆಕ್ಟ್ ಮಾಡ್ಕೊಂಡು ಹೋಗಿಲ್ಲ. ಸೊ 4 ರೆಡಿ ಇದೆ, ಇದು ರೆಡಿ ಇದೆ. ಇವತ್ತು ನಿಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಗೆ ಸ್ಪೇಸ್ ಕನ್ಸ್ಟ್ರೆನ್ಸ್, ಯಾಕಂದ್ರೆ ತಾಂಜೂರ್ ಪೇಂಟಿಂಗ್ ಕ್ಲಾಸ್ ನಡೀತು, ಈಗಷ್ಟೇ ಕ್ಲಾಸ್ ವೈಂಡ್ ಅಪ್ ಮಾಡಿದೆ. ಸೊ ನೆಕ್ಸ್ಟ್ ಏನಿದ್ರು ತಿರ್ಗಾ ಇಲ್ಲಿ ಟೇಬಲ್ ಹಾಕೊಂಡು ಇಲ್ಲೆಲ್ಲ ಜೋಡಿಸ್ತಾ ಹೋಗ್ಬೇಕಾಗತ್ತೆ ಉಡ್ಸ್ಲಿಕ್ಕೆ. ನಿಮ್ ಮುಕ್ಕೋಡ ಇಡೀ ತೊಂದ್ರೆ ಇಲ್ಲ, ನ್ಯಾಚುರಲ್ ಆಗಿ ಬರುತ್ತೆ. ಹೇಳಿಪಾ, ಪಾಸ್ ಮಾಡಿ. ಆಕ್ಚುಲಿ ಮ್ಯಾಮ್ ತುಂಬಾ ಆಗಿದೆ. ಓಕೆ, ತುಂಬಾ ಟಫ್ ಅನ್ಸ್ತಿತ್ತು ಹೆಂಗ್ ಮಾಡೋದು ಇದನ್ನ ಅಂತ ಅನ್ಬಿಟ್ಟು. ಮುಕ್ಕೋಡಗಳೆಲ್ಲ ಇಡೀ ಆರಾಮ, ಬಟ್ ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ, ಖುಷಿ ಆಯ್ತು. ಆಕ್ಚುಲಿ ನನ್ಗಂತೂ ನಾನ್ ಮಾಡಿರೋದೇ ತುಂಬಾ ಖುಷಿ ಆಗ್ತಿದೆ ನನ್ಗೆ. ನಿಮಗ್ ಮುಕ್ಕೋಡ ತಗೊಂಡೋಗ್ಬೋದು ಅಂತಾನೆ ಗೊತ್ತಿರ್ಲಿಲ್ವಲ್ಲ? ಗೊತ್ತಿರ್ಲಿಲ್ಲ ಸೀರಿಯಸ್ ಆಗಿ. ನಾನು ಪೇಂಟ್ ಮಾತ್ರ ತಗೊಂಡೋಗ್ಬೋದು ಅನ್ಕೊಂಡಿದ್ದೆ. ಒಂದೊಂದ್ ಬ್ಯಾಚ್ ಮಾಡಿ ಎಲ್ಲ 100 ಮುಕ್ಕೋಡ ನಾನೇ ಮಾಡ್ಬೋದಾಗಿತ್ತಲ್ಲ. ಬಟ್ ನಿಜ ನೀವೇ ನೋಡ್ಬಿಟ್ಟು ಹೇಳಿ ಹೆಂಗ್ ಅನ್ಸ್ತಿದೆ. ತುಂಬಾ ಚೆನ್ನಾಗಿ ಬಂದಿದೆ ಫಸ್ಟ್ ಟ್ರಯಲ್ ಅಲ್ಲಿ. ಸ್ವಲ್ಪ ಪೇಷನ್ಸ್ ಇರೋದ್ರಿಂದ ಇದೊಂದು ಸ್ವಲ್ಪ ನಮ್ಗೆ ಯೂಸ್ ಆಗುತ್ತೆ. ಖಂಡಿತ ಈ ವರ್ಷ ಇದೇ ಮುಕ್ಕೋಡನ ಇಲ್ಲ ಮುಂದೊಂದ್ಸಲ ಮುಗಿಸಿ. ತುಂಬಾ ಖುಷಿ ಆಯ್ತು, ನನ್ಗಂತೂ ಸಿಕ್ಕಾಬಡೆ ಇಷ್ಟ ಆಯ್ತು. ಬಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದೇ ಕಣ್ದೊಂದು ಸ್ವಲ್ಪ ಹೇಳಿದ್ರೆ ಅದು ಐಲಾಶ್ ಸ್ವಲ್ಪ ಕ್ರಾಸ್ ಮಾಡ್ಬಿಟ್ಟಿದೀರ ಅಂತ ನೆಕ್ಸ್ಟ್ ಸರಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಹೇಳಿ.
ಮಾತಾಡಿದೀರಾ ಅವ್ರು ಮಾತಾಡ್ ರೂಢಿ ಆಗ್ಬಿಟ್ಟವ್ರು ಈಗ. ಮೇಡಮ್ ನಾನು ಪೇಂಟಿಂಗ್ ಮಾಡ್ಬೇಕಾದ್ರೆ ಅಂದ್ರೆ ಸ್ಟಾರ್ಟಿಂಗು ತುಂಬಾ ಈಸಿ ಅನ್ಕೊಂಡ್ ಬಂದೆ. ಕ್ಲಾಸಿಗೆ ಸೇರಿದ್ಮೇಲೆ ಮಾಡ್ತಾ ಮಾಡ್ತಾ ಅದನ್ನ ನೋಡ್ತಾ ನೋಡ್ತಾ ನಾನು ಕಾನ್ಶಿಯಸ್ ಆಗ್ಬಿಟ್ಟು ಸ್ಟ್ರೋಕ್ ಸರಿಯಾಗಿ ಬರ್ತಾ ಇರ್ಲಿಲ್ಲ. ಬಟ್ ಇವಾಗ ಯಾವಾಗ ಔಟ್ಲೈನಿಂಗ್ ನಾವು ಡ್ರಾ ಮಾಡೋದಿಕ್ ಸ್ಟಾರ್ಟ್ ಮಾಡಿದ್ವಿ, ಸೊ ನಮ್ಗೆ ಸ್ಟ್ರೋಕ್ಸ್ ಆಟೋಮೆಟಿಕ್ಲಿ ಕೈ ಆಗಿ ಬ್ರಷ್ ಹಿಡಿದಿದ್ರೆ ಹಂಗಾಗುತ್ತೆ ma'am. ಹೌದು. ಮತ್ತೆ ಜೊತೆಗೆ ನಾವು ಸೌಟ್ ಜೊತೆ ಆಟ ಆಡ್ದವ್ರು, ಪೇಂಟ್ ಬ್ರಷ್ ಜೊತೆ ಆಟ ಆಡಿರ್ಲಿಲ್ಲ. So ಅದು ಹಂಗಾಗಿ ಆಗುತ್ತೆ ma'am ನಮ್ ಕೈಯಲ್ಲಿ ಅಂತ ಅದಕ್ಕೆ ಹಂಗಾಗಿ ಇವತ್ತು ಅದು ಕೂಡ ಆಗೋಗ್ಬಿಡ್ಲಿ ಅಂತ ಹೇಳಿ ಈ ದೇವ್ರು ಈಸಿ ಮಾಡ್ಬಿಟ್ಟ. ಜೊತೆಗೆ ನಮ್ ಮೇಡಮ್ ನಮ್ ಟೀಚರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನಮ್ದು ಏನೇ ಮಿಸ್ಟೇಕ್ಸ್ ಇದ್ರು ಅದ್ರಲ್ಲಿ ಕರೆಕ್ಷನ್ ಮಾಡಿ ತಿದ್ದಿ ನಮ್ಗೆ ಕ್ಲೀನ್ ಆಗಿ ಫೈನಲ್ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಕ್ಲಾಸಿಗೆ ಬಂದಿದ್ರು, ಆಮೇಲೆ ಏನಾದ್ರು ಬೇಕಂತ ರಿವ್ಯೂ ತಗೊಳಕ್ ಕರೆಸ್ತಾರೆ ಅಂತ ಅನ್ಕೋಬೇಡಿ. ಎಸ್ ಹೌದು, ಅದು ನಿಜಾನೇ. ನಾನು ಇದಕ್ಕೆ ಸ್ಯಾರಿ ಕ್ಲಾಸಿಗೆ ಬಂದಿದ್ದೆ, ವಸುಂಧರಾ ಕ್ಲಾಸಿಗೆ ಫ್ರೈಡೆ. ಅದಾದ್ಮೇಲೆ ಅದಕ್ಕೂ ಹಿಂದೆನೆ ಫಸ್ಟ್ ನಾನು ಪೇಂಟಿಂಗ್ ಬುಕ್ ಮಾಡ್ಕೊಂಡು ಆಮೇಲೆ ಸ್ಯಾರಿಗೆ ಬುಕ್ ಮಾಡ್ಕೊಂಡಿದ್ದು. ಸೊ ಪೋಸ್ಟ್ಪೋನ್ ಆಯ್ತು ಅಂತ ಹೇಳಿ ನಾವು ಸಂಡೇ ಬಂದ್ವಿ. ಸೊ ಎರಡು ಬೇಕು ಅಂತಾನೆ ನಾನು ಬಂದಿದ್ದು. ಯಾವುದೇ ಒಂದು ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಇಲ್ಲ ಮ್ಯಾಮ್ಗೆ ನಾವೇನೋ ಇದ್ರ ಮೇಲೆ ಕೂರ್ಸ್ಕೊಂತಾ ಇದೀವಿ ಅಂತಾನೂ ಅಲ್ಲ. ಇದು ಆರಾಮಾಗಿ ನಾವು ನಮ್ಮ ಮನ್ಸಿಗೆ ಏನ್ ಅನ್ನಿಸ್ತು, ನಾವ್ ಇಲ್ಲಿ ಏನ್ ಫೀಲ್ ಮಾಡಿದ್ವಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಬರೋರ್ಗೆ ಏನ್ ಹೇಳ್ತೀರಾ? ನಾನ್ ಆರ್ಟಿಸ್ಟ್ ಇರ್ತಾರೆ, ಆರ್ಟಿಸ್ಟಿಕ್ ಟಚ್ ಇರೋರು ಹೊಸದಾಗಿ ಬ್ರಷ್. ಅಯ್ಯೋ ಏನು ತಲೆ ಕೆಡ್ಸ್ಕೋಬೇಡಿ. ಇದುವರೆಗೂ ನೀವು ಒಂದು ಪೆನ್ ಪೇಪರ್ ತಗೊಂಡು ಏನು ಡ್ರಾ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆರಾಮಾಗಿ ಕಣ್ ಮುಚ್ಕೊಂಡ್ ಬನ್ನಿ. ಇಲ್ಲಿಂದ ಹೋಗ್ತಾ ನೀವು ಎಕ್ಸ್ಪರ್ಟ್ ಆಗಿ ಹೋಗ್ತೀರಾ. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದು ವಾಯ್ಸ್ ರೆಕಾರ್ಡ್ ಅಲ್ಲಿ ಇದೆ, ಸೆರುಲಿಯನ್ ಬ್ಲೂ ಅಂತ ಬರ್ಕೊಳ್ಳಿ. ಇಲ್ಲ ಯಾರನ್ನೋ ಒಬ್ರು ಟೈಪ್ ಮೆಸೇಜ್ ಹಾಕ್ಬಿಡಿ, ಸೆರುಲಿಯನ್. ಮಾಡ್ಬೋದು ಅಂತ ನಮ್ಗೆ ಕಾನ್ಫಿಡೆನ್ಸ್ ಬಂತು. So hope so it